ಮೌಂಟ್ ರೂಫ್ ಮತ್ತು ವಾಲ್ ಪಫ್ ಪ್ಯಾನೆಲ್ಗಳ ಭಾರತದ ನಂಬರ್ 1 ಬ್ರ್ಯಾಂಡ್. ಮನೆ, ವೇರ್ ಹೌಸ್, ಕೋಲ್ಡ್ ಸ್ಟೋರೇಜ್, ರೆಸಾರ್ಟ್ ಹಾಗೂ ಎಲ್ಲ ವಾಣಿಜ್ಯ ಕಟ್ಟಡಗಳಿಗೆ ಉತ್ತಮ ಆಯ್ಕೆ. 24 ಗಂಟೆಗಳಲ್ಲಿ 1,20,000 ಚದರ ಅಡಿ ಪಫ್ ಪ್ಯಾನೆಲ್ಗಳು ತಯಾರಿಸಿ ಮತ್ತು 64 ಗಂಟೆಗಳಲ್ಲಿ 1,20,000 ಚದರ ಅಡಿ ಪಿಇಬಿ ಕಟ್ಟಡ ನಿರ್ಮಿಸಿ 2 ವಿಶ್ವ ದಾಖಲೆಗಳ ಸಾಧನೆ ಮಾಡಿದೆ. ಯುಕೆ ಸಂಸತ್ತಿನಲ್ಲಿ ಗೌರವ ಪಡೆದ ಮೌಂಟ್ ಭಾರತದ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಕನ್ನಡ ಸಿನಿಮಾ ಮತ್ತು ಕಿರುತೆರೆ ಪ್ರೇಕ್ಷಕರಿಗೆ ರುಚಿಸುವ ಹಾಗೆ ಸಾಕಷ್ಟು ಸಿನಿಮಾ ಕಲಾವಿದರ ಸಂದರ್ಶನಗಳನ್ನು, ಪ್ರಮೋಷನಲ್ ಇಂಟರ್ವ್ಯೂಸ್ಗಳನ್ನು, ಕಿರುತೆರೆ ಮತ್ತು ಸಿನಿಮಾಗೆ ಸಂಬಂಧಪಟ್ಟ ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನು FDFS ಕನ್ನಡ ಚಾನಲ್ ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಇನ್ನೂ ಹೊಸ ಬಗೆಯಲ್ಲಿ ಯಾವ ರೀತಿ ನಿಮ್ಮನ್ನೆಲ್ಲ ರಂಜಿಸಬಹುದು ಅಂತ ಯೋಚನೆ ಮಾಡುವಾಗ ನಮ್ಮ ತಲೆಗೆ ಬಂದಿದೆ ಹೋಮ್ ಟೂರ್ ಮಾಡೋಣ ಅಂತ. ಸೊ ಹೋಮ್ ಟೂರ್ ಮಾಡೋದಾದರೆ ಯಾರ ಮನೆ ಮಾಡಿದ್ರೆ ಬೆಸ್ಟ್ ಅಂತ ಯೋಚನೆ ಮಾಡುವಾಗ ಪ್ರಥಮವಾಗಿ ತಲೆಗೆ ಬಂದಿದ್ದು ಇವತ್ತಿನ ಕಿರುತೆರೆ ಲೋಕದ ಸೆನ್ಸೇಷನ್ ಆಗಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಖ್ಯಾತಿಯ ಶ್ರೀನಿವಾಸ್ ಅಲಿಯಾಸ್ ಅಶೋಕ್ ಜಂಬೆ ಅವರ ಮನೆಯನ್ನು ಹೋಮ್ ಟೂರ್ ಮಾಡೋಣ ಅಂತ ಅನ್ನಿಸ್ತು. ಪ್ರಮುಖವಾಗಿ ಅವ್ರ ಮನೆಯೇ ಯಾಕೆ ಅಂತ ಹೇಳಿದ್ರೆ ಅವರ ಮನೆಯನ್ನು ಬಹಳ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ. ಸಾಮಾನ್ಯವಾಗಿ ಚೌಕಾಕಾರವಾಗಿ ಮನೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಇವರ ಮನೆಯನ್ನು ವೃತ್ತಾಕಾರವಾಗಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇವರ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರ್ ಆಗಲಿ ಅಥವಾ ಟೇಬಲ್ ಆಗಲಿ ಅದು ಯಾವುದು ಕಾಣಲಿಕ್ಕೆ ಸಿಗಲ್ಲ. ಮಲಗೋದಕ್ಕೆ ಬೆಡ್, ಕಾಟ್ ಯಾವುದೂ ಇಲ್ಲ. ಸೊ ಸಾಕಷ್ಟು ವಿಶೇಷತೆಗಳಿಂದ ಈ ಮನೆ ತುಂಬಿದೆ. ಜೊತೆಗೆ ಬಹಳ ಸರಳವಾಗಿ ತಮ್ಮ ಮನೆಯನ್ನು ಇವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಸೂರ್ಯನ ಚಲನೆಗೆ ಅನುಸಾರವಾಗಿ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬೆಳಗ್ಗೆ ಸೂರ್ಯ ಹುಟ್ಟಿದಾಗಲಿಂದ ಸಂಜೆ ಸೂರ್ಯ ಮುಳುಗೋ ತನಕ ಆ ಕಿರಣಗಳು ಮನೆ ಒಳಗೆ ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮನೆಯನ್ನು ವಿನ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಬಹಳ ವಿಶೇಷತೆಯಿಂದ ಇವರ ಮನೆ ಕೂಡಿದೆ. ಜೊತೆಗೆ ಅಫ್ಕೋರ್ಸ್ ಅಶೋಕ್ ಜಂಬೆ ಅಂದ ತಕ್ಷಣ ಸಾಕಷ್ಟು ವಿಷಯಗಳು ನಮ್ಮ ತಲೆಗೆ ಬರುತ್ತೆ. ಸುಮಾರು 2 ದಶಕಗಳಿಂದ ರಂಗಭೂಮಿ ಮತ್ತು ಸಿನಿಮಾ ಮೂಲಕ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಜಂಬೆ ಆ ಒಂದು ವಾದ್ಯ ಏನಿದೆ, ಆ ಒಂದು ವಾದನದ ಮೂಲಕ ತಮ್ಮ ಹೆಸರಿನ ಜೊತೆಗೆ ಆ ಒಂದು ವಾದ್ಯದ ಹೆಸರನ್ನು ಕೂಡ ಜೋಡಿಸ್ಕೊಂಡಿರುವಂತಹ ಅಶೋಕ್ ಜಂಬೆ ಅವರ ಹೋಮ್ ಟೂರನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಲಿಕ್ಕಿದ್ದೀರಾ. ಮಾತಾಡ್ತಾ ಹೋಗೋಣ, ಅವರ ಮನೆಯನ್ನು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಶ್ರೀನಿವಾಸ್ ಅಲಿಯಾಸ್ ಅಶೋಕ್ ಜಂಬೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ಸೊ ಬಹಳ ವಿಶಾಲವಾದ ಒಂದು ಪೋರ್ಟಿಗೋ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಬೆಂಗಳೂರಲ್ಲಿ ಮನೇಲಿ ಇರಬಹುದು ಬಹುಶಃ, ನೋಡೋಣ. ಹಾಯ್ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸುಜಯ್ ಅಂತ. ಎಸ್ ಸರ್. ಸರ್, ಬಹಳ ವಿಶೇಷವಾಗಿರುವಂತಹ ಮನೆ ಅನ್ನೋದು ನಮಗೆ ಆ್ಯಕ್ಚುಲಿ ರಿಸರ್ಚ್ ಮಾಡುವಾಗ ಗೊತ್ತಾಯಿತು. ಅಫ್ಕೋರ್ಸ್ ನಿಮ್ಮ ಬಗ್ಗೆ ನಾನು ಆಲ್ರೆಡಿ ನಮ್ಮ ಪ್ರೇಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದೀರಾ ನೀವು ಆ್ಯಕ್ಚುಲಿ. ಸೊ ಸೀರಿಯಲ್ ಆಲ್ಮೋಸ್ಟ್ 1.5 ವರ್ಷದಿಂದ ಶುರುವಾದಾಗಲಿಂದ ಟಾಪ್ 1 ಪೊಸಿಷನನ್ನು ಕಾಯ್ದುಕೊಂಡು ಬರ್ತಾ ಇದೆ. ಸೊ ಮೊದಲನೇದಾಗಿ ಅದರ ಖುಷಿಯನ್ನು ಹಂಚಿಕೊಳ್ಳೋದಾದರೆ ಸೊ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಸೀರಿಯಲ್ನ ಸಕ್ಸಸ್ ಬಗ್ಗೆ ಅಂತ? ಧಾರಾವಾಹಿ ಯಾವಾಗಲೂ ಕಲೆಕ್ಟಿವ್ ವರ್ಕ್. ಸಿನಿಮಾ ಆದರೆ ಬಹುಶಃ ಯಾರೋ ಒಂದು ಹೀರೋಯಿಸಮ್ ಮೇಲೆ, ಹೀರೋ ಫ್ಯಾನ್ ಫಾಲೋವರ್ಸ್ ಮೇಲೆ ಸಕ್ಸಸ್ ಆಗುತ್ತೆ, ಅಥವಾ ಡೈರೆಕ್ಟರ್ಗಳ ಮೇಲೆ. ಟೆಲಿವಿಷನ್ನು ಯಾವಾಗಲೂ ಧಾರಾವಾಹಿಗಳು ಮುಖ್ಯವಾಗಿ ಕತೆ, ಪಾತ್ರವರ್ಗ, ಆಮೇಲೆ ನಿರ್ದೇಶನ. ಸೊ ಇದರಲ್ಲಿ ಒಂದು ಸ್ವಲ್ಪ ಇದು ಕುಟುಂಬದ ಕತೆ ಆದ್ದರಿಂದ, ಯಾಕಂದರೆ ಕಥೆಯ ಮುಖ್ಯವಾದಂಥ ಎಳೆನೇ ಅಪ್ಪ ಅಮ್ಮನಿಗೆ ಮಕ್ಕಳು ಮದುವೆ ಮಾಡಬೇಕು, ಒಂದು ಮನೆ ಕಟ್ಟಬೇಕು. ಸೊ ಮಧ್ಯಮ ವರ್ಗ ಜನಾಂಗದ 90% ಕನಸು ಇದೆ. ಸೊ ಹಾಗಾಗಿ ಬಹುಶಃ ಎಲ್ರಿಗೂ ಇಷ್ಟ ಆಗಿದೆ. ಮತ್ತು ಇದೆಲ್ಲೋ ನಮ್ಮನೆ ಕತೆ ಥರ ಇದೆ, ಅಥವಾ ಪಕ್ಕದ ಮನೆಯಲ್ಲಿ ನಡೆಯೋ ಥರ ಇದೆ ಅಂತ. ಇವಾಗ ಮಕ್ಕಳದೆಲ್ಲ ಮದುವೆ ಆಗಿದೆ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ. ಅಷ್ಟರಲ್ಲಿ ಅಪ್ಪ ಮಕ್ಕಳ ನಡುವೆನೇ ಭಿನ್ನಾಭಿಪ್ರಾಯ, ಮತ್ತು ಅದು ಸಹ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ಸೊ ಹಾಗಾಗಿ ಅದು ಸ್ವಲ್ಪ ಹೆಚ್ಚು ಜನಪ್ರಿಯತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಶ್ರೀನಿವಾಸ್ ಅವರೇ. ಅಂದರೆ ಕೋರ್ಟ್ ಇವತ್ತಷ್ಟೇ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮಗೆ ಗೆಲುವಾಗಿದೆ ಕೋರ್ಟ್ನಲ್ಲಿ. ಕಾನೂನು ಮೂಲಕ ಆ್ಯಕ್ಚುಲಿ ನೀವು ಅಂದರೆ ಮಕ್ಕಳ ಮೇಲೆ ಆ್ಯಕ್ಚುಲಿ ಗೆಲುವನ್ನು ಸಾಧಿಸಿದ್ದೀರಾ. ಮುಂದೆ ನೀವು ಯಾವ ರೀತಿ ಸ್ಟೆಪ್ಸ್ನ ತಗೊಳ್ತಾ ಹೋಗ್ತೀರ ಅಂತ ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅದನ್ನು ನೋಡಬೇಕು. ಬಟ್ ಕಂಗ್ರ್ಯಾಚುಲೇಷನ್ಸ್. ಕಾನೂನು ಪ್ರಕಾರ ನಿಮಗೆ ಆ್ಯಕ್ಚುಲಿ ಏನು ಮಕ್ಕಳಿಂದ ಸಿಗಬೇಕಾಗಿರೋ ಒಂದು ಪರಿಹಾರ ಏನಿದೆ ಅದು ಸಿಗಬೇಕು ಅಂತ ಆರ್ಡರ್ ಆಗಿದೆ. ಇವತ್ತು ಎಪಿಸೋಡ್ ಬರುತ್ತಾ? ಅಚ್ಚಾ. ಅಂದರೆ ಶ್ರೀನಿವಾಸನ್ಗೆ ಮಕ್ಕಳ ಮೇಲೆ ಗೆಲ್ಲಬೇಕಂತ ಆಗಲಿ, ಅವ್ರ ಮೇಲೆ ದ್ವೇಷ ಆಗಲಿ ಏನೂ ಇಲ್ಲ. ಅವನ ಉದ್ದೇಶ ಮಕ್ಕಳಿಗೆ
ಪಾಠ ಕಲಿಸ್ಬೇಕು. ಹಣಕ್ಕಿಂತ ವ್ಯವಹಾರಕ್ಕಿಂತ ಸಂಬಂಧ ಮುಖ್ಯ ಅನ್ನೋದನ್ನು ಪಾಠ ಕಲಿಸಿ ಅವ್ರಿಗೆ ಅದು ಅರ್ಥ, ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ಎಲ್ಲ ರೀತಿ ಹೇಳಿದ್ರೂ ಮಕ್ಕಳ ಕಿವಿಗೆ ಹೋಗಿಲ್ಲ. ಸೊ ಹಾಗಾಗಿ ಕಾನೂನು ಮೂಲಕ ಕಲಿಸ್ತೀನಿ ಅಂತ ಒಂದು ಹಠ ತೊಟ್ಟು ಮಾಡಿದ್ದಾನೆ. ಸೊ ಮುಂದೆ ನೋಡೋಣ ಹೇಗಾಗುತ್ತೆ. ಸರ್, ಅಪಾರ್ಟ್ ಫ್ರಮ್ ಲಕ್ಷ್ಮೀ ನಿವಾಸ, ಡೆಫಿನೆಟ್ಲಿ ಅಶೋಕ್ ಜಂಬೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ದಶಕಗಳಿಂದ ಸಾಕಷ್ಟು ರಂಗಭೂಮಿಯಲ್ಲಿ ಕೃಷಿ ಮಾಡಿದ್ದೀರಾ. ಜೊತೆಗೆ ನೀವು ಜಂಬೆ ವಾದ್ಯವನ್ನು ವಾದನ ಮಾಡೋದ್ರಲ್ಲಿರಬಹುದು, ಅಂದರೆ ನಿಮ್ಮ ಹೆಸರು ಜೊತೆಗೇ ಆ್ಯಕ್ಚುಲಿ ತಳಕ್ಕೆ ಹಾಕೊಂಡ್ಬಿಟ್ಟಿದೆ ಆ ಒಂದು ವಾದ್ಯದ ಹೆಸರು ಕೂಡ. ಸೊ ಸಾಕಷ್ಟು ಕೃಷಿ ಮಾಡಿದ್ದೀರಾ. ಬಟ್ ಈಗ ಮನವನ್ನು ತಲುಪಿರೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಈ ಒಂದು ಸೀರಿಯಲ್ ಮೂಲಕ, ಈ ಮಧ್ಯಕಾಲದಲ್ಲಿ, ಅಂದರೆ ಬಿಕಾಸ್ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಮುಂಚೆ ಸೀರಿಯಲ್ಸ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಈ ಒಂದು ಸೀರಿಯಲ್ ಮೂಲಕ, ಅಂದರೆ ಈ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ನೀವು ಈ ರೀತಿ ಒಂದು ಜನಗಳನ್ನು ತಲುಪ್ತಾ ಇರೋದು ಎಷ್ಟು ಖುಷಿ ಕೊಡ್ತಿದೆ. ಜೊತೆಗೆ ಅದಷ್ಟೇ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಕೂಡ ಅನ್ನಿಸ್ತು ನಮಗೆ ಅಶೋಕ್ ಜಂಬೆ ಅವರು. ಬಿಕಾಸ್ ದ ಕೈಂಡ್ ಆಫ್ ನೀವು ಮನೆ ಕಟ್ಟಿರೋ ರೀತಿ ಆಗಿರ್ಬೋದು, ಅದರ ವಿನ್ಯಾಸ, ನಾವು ನೋಡಿ ಎಂಟರ್ ಆದ ತಕ್ಷಣ ಆ್ಯಕ್ಚುಲಿ ನಾರ್ಮಲ್ ಆಗಿ ಒಂದು ಬರಾಂಡ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ದೇವರ ಫೋಟೋಗಳನ್ನು ನೀವು ಇಟ್ಟಿದ್ದೀರಾ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇಲ್ಲಿ ನೋಡ್ಲಿಕ್ಕೆ ನಮಗೆಲ್ಲೂ ಕಾಟ್ ಆಗಿರಬಹುದು, ಅದೇನು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಯಾಕೆ ಏನು ಕಾಟ್ ಇಲ್ಲ, ಚೇರ್ಸ್ ಇಲ್ಲ ಮನೆಯಲ್ಲಿ? ಬನ್ನಿ, ಒಳಗಡೆ ಬನ್ನಿ, ತೋರಿಸ್ತೀನಿ. ಸೊ ಇದು ನಮ್ಮ ಅಡುಗೆ ಮನೆ. ಓಕೆ. ಸೊ ಎಂಟರ್ ಆದ ತಕ್ಷಣ ರೈಟ್ ಸೈಡ್ ಅಡುಗೆ ಮನೆ. ಹೌದು. ಯಾಕಂದರೆ ಒಂದೇ ಕಿಚನ್ ಅನ್ನೋದು, ಡೈನಿಂಗ್ ಟೇಬಲ್ಲು, ಡೈನಿಂಗ್ ರೂಮು ಅವೆಲ್ಲ ಏನೂ ಇಲ್ಲ. ಸೊ ಇಲ್ಲಿ ಅಡುಗೆ ಮಾಡುತ್ತೆ, ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಕಟ್ಟೆ ಮೇಲೆ, ಹೌದು, ಡೈನಿಂಗ್ ಟೇಬಲ್ ಆ ಥರ ಇದೆ. ಡೈನಿಂಗ್ ಟೇಬಲ್, ಹಾಲು ಇಲ್ಲ. ಸೊ ಅವೆಲ್ಲ ಅಂದರೆ ನಾನು ಮನೆ ಕಟ್ಟುವಾಗ ನಮ್ಮ ಅಗತ್ಯ ಏನಿದೆ ಅಗತ್ಯಕ್ಕೆ ಅನುಸಾರ ಕಟ್ಕೊಂಡಿದ್ದು. ನಮ್ಮ ಹತ್ರ ಹಣಕಾಸು ಎಷ್ಟಿದೆ, ಜಾಗ ಎಷ್ಟಿದೆ, ನಮ್ಮ ಬದುಕು ಹೇಗಿದೆ, ಅದಕ್ಕೆ ಪೂರಕವಾಗಿ ಮನೆ ಕಟ್ಕೋಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮನೆಗೆ ಹೋದರೆ ಮನೆ ಅನ್ನಿಸ್ಬೇಕು, ಅದೇನೋ ಹೋಟೆಲ್ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಆಮೇಲೆ ವಯಸ್ಸಾಗಿರೋ ಅಪ್ಪ ಅಮ್ಮ ಇರೋದರಿಂದ ಆಗ್ಬೋದು, ತುಂಬ ಒಂದೊಂದ್ಸಲ ಏನಾಗುತ್ತೆ, ಕಿಚನ್ಗೆ ಹೋಗುವಾಗಲೇ ಇಲ್ಲ ಹತ್ತಿ ಹೋಗ್ಬೇಕಾಗತ್ತೆ, ಇಲ್ಲ ಇಳಿದು ಹೋಗ್ಬೇಕಾಗತ್ತೆ, ರೂಮ್ಗೆ ಹೋಗುವಾಗ ಹತ್ತಿ, ಆ ಥರದ್ದು ಏನೂ ಇಲ್ಲ. ಒಂದೇ ಒಂದು ಮೆಟ್ಲು ಹತ್ತಿದ್ರೆ ಇನ್ನೆಲ್ಲ ಸಮವಾಗೇ ಇರೋವಂಥದ್ದು. ಈ ಕೆಳಗಡೆ ಇದು ಅಪ್ಪ ಅಮ್ಮ ಇರೋದು ಓಕೆ ಅಂತ. ನೀರು ಕೂಡ ಲೈಕ್ ಅಕ್ವಾಗಾರ್ಡ್ ಆ ಥರದ್ದು, ಅಕ್ವಾಗಾರ್ಡ್ ಅವೆಲ್ಲ ಇಲ್ಲ. ಮೊದಲು ಕಾವೇರಿ ನೀರನ್ನೇ ಕುಡಿತಾ ಇದ್ವಿ. ಸೊ ಇವಾಗ ಬಂದು ಆಕ್ವಾಗಾರ್ಡ್ ಎಲ್ಲ ಇವಾಗ ಏನಾಗುತ್ತೆ, ಅದರಲ್ಲಿರೋ ಮಿನರಲ್ ಎಲ್ಲ ತೆಗೆದುಬಿಡುತ್ತೆ. ನೀವು ಗೊತ್ತಿರ್ಬೋದು, ಅದರಲ್ಲಿರೋ ಏನು ನಾವು ಖನಿಜಾಂಶ ಇರುತ್ತೆ ಅದು ತೆಗೆದುಬಿಡುತ್ತೆ. ಹಾಗಾಗಿ ಮೂಳೆ ಎಲ್ಲ ತುಂಬ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಮೊದಲಿಂದನೂ ಆಕ್ವಾ ಹಾಕ್ಸಿಲ್ಲ. ಅಂದರೆ ಮನೆ ಕಟ್ಟುವಾಗ ಒಂದು ಸಣ್ಣ ವ್ಯಾಖ್ಯಾನ, ಒಂದು ಸಣ್ಣ ಒಂದು ಏನು ಹೇಳ್ತೀವಿ, ಒಂದು ಫಿಲಾಸಫಿ ಇಟ್ಕೊಂಡಿದ್ದೆ. ಎಷ್ಟು ಮಿನಿಮಲೈಸು, ಎಷ್ಟು ಸರಳವಾಗಿ ಮಾಡ್ಕೊಳಕ್ಕಾಗುತ್ತೆ, ಯಾವ ಟೆಕ್ನಾಲಜಿನೂ ಬಳಸ್ದೆ. ಮಾಮೂಲಿ ಇವಾಗ ಕಿಚನ್ಗಳು ಡೋರ್ಗಳಿರೋವಂಥದ್ದಾಗಲಿ ಅವೆಲ್ಲ ಏನೂ ಇಲ್ಲ. ಸರಳವಾಗಿ ಎಷ್ಟು ಮಿನಿಮಲೈಸು, ಆಮೇಲೆ ಮೇಂಟೆನೆನ್ಸು ಈಸಿ ಇರಬೇಕು. ನಾವೇ ಕ್ಲೀನ್ ಮಾಡಿ, ಈಗ ಒಂದೊಂದ್ಸಲ ಈಗ ಪಾತ್ರೆಗಳೇನಾದ್ರು ಕ್ಲೀನ್ ಮಾಡ್ಕೋಬೇಕಂದ್ರೆ ಎಲ್ಲ ತೆಗೆದು ಹಿಂಗೆ ಕ್ಲೀನ್ ಮಾಡ್ಕೋಬೋದು. ಇವಾಗ ನೀವು ಅದೆಲ್ಲ ಡೋರ್ಗಳಂತೆ ಈಗೆಲ್ಲ ಮಾಡರ್ನ್ ಕಿಚನ್ ಬಂದಿದೆಯಲ್ಲ, ಅದಕ್ಕೆ ಏನೋ ವೆಂಟಿಲೇಟರ್ಗಳು, ಎಕ್ಸಾಸ್ಟ್ ಫ್ಯಾನ್ಗಳು ಅವೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಈಗ ಇಲ್ಲೇನು ₹5 ಕೊಟ್ಟರೆ 20 ಲೀಟ್ರ್ ನೀರು ಸಿಗುತ್ತೆ, ಒಂದು ರೌಂಡ್ ತೊಗೊಬಂದ್ರೆ ಆಯಿತು. ಸೊ ಇರೋರು ನಾವು ಅದು ಮಲ್ಟಿ ಲೆವೆಲ್ ಫಿಲ್ಟರಿಂಗ್ ಆಗಿರುತ್ತೆ ಹೇಳಬೇಕು ಅಂತಂದರೆ ಸಾಕಾತ್. ಮೊದಲೆಲ್ಲ ಕಾವೇರಿ ನೀರನ್ನೇ ಕುಡಿತಾ ಇದ್ವಿ. ಇವಾಗ ಬಹುಶಃ ನಾವು ಈ ಥರ ಬಾಟ್ಲ್ ನೀರು ಅದು ಇದು ಕುಡಿದು ದೇಹದಲ್ಲಿ ಆ ಥರದ್ದನ್ನು ಜೀವ ನಿರೋಧಕ ಶಕ್ತಿ ಕಮ್ಮಿಯಾಗಿ ಕೆಮ್ಮು ಗಿಮ್ಮು ಬರುತ್ತೆ. ನಮಗೆ ಬರುತ್ತೋ ಬರಲ್ಲೋ, ಜನ ಹೇಳೋದು ನೋಡಿ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ನಾನಿನ್ನ ಇದನ್ನೇ ಇಟ್ಕೊಂಡಿದ್ದೀನಿ. ಬಟ್ ಇವಾಗ ಅದೇ ಸರ್ ನಾನು ಹೇಳ್ದಂಗೆ, ಅಂದರೆ ನೀವು ಅದೇ ಆ ಡೋರ್ಸ್ ಎಲ್ಲ ಏನೂ ಹಾಕೊಂಡಿಲ್ಲ ಆ್ಯಕ್ಚುಲಿ ಕೆಳಗಡೆ. ಬಟ್ ಈಗ ಇನ್ಫ್ಯಾಕ್ಟ್ ನೋಡುವಾಗಲೂ ನಾನು ಅಲ್ಲಿ ಫಸ್ಟ್ ಇಂಟ್ರೋ ಕೊಡುವಾಗಲೂ ಹೇಳಿದೆ, ಚೌಕಾಕಾರದಲ್ಲಿದೆ ಮನೆಯವರದು, ಅಂದರೆ ಸಾರಿ ಸರ್ಕ್ಯುಲರ್, ಅಂದರೆ ವೃತ್ತಾಕಾರವಾಗಿದೆ, ಇದು ಚೌಕಾಕಾರ ಕಾಣಿಸಲ್ಲ ಅಂತ. ಸೊ ಆ ಥರದೊಂದು ಡಿಸಿಷನ್, ಈಗ ನಿಮ್ಮ ಡಿಸಿಷನ್ ಆಗಿತ್ತದು, ಅದಕ್ಕೆ ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟರ, ವೈಫ್ ಅವರು, ಅಮ್ಮನವರು, ಅಪ್ಪನವರು ಹೇಗೆ ಒಪ್ಕೊಂಡ್ರು, ಹೇಗೆ ಅಂತ? ಅಪ್ಪ ಅಮ್ಮಂದು ಇನ್ವಾಲ್ವ್ಮೆಂಟ್ ಏನೋ ಹೆಚ್ಚು ಇರಲಿಲ್ಲ ಅವ್ರಿಗೆ. ಮನೆ ಕಟ್ತಾ ಇದ್ವಿ ಅನ್ನೋದನ್ನೇ ಖುಷಿ ವಿಷಯ. ಎಷ್ಟು ವರ್ಷ ಆಯ್ತು? ಇದು ಮನೆ ಹಳೇದು, ಒಂದು 20 ವರ್ಷದ ಹಿಂದೆ ಕಟ್ಟಿದ್ದು.
ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೆಡ್ ಆಕ್ಸೈಡ್ ಫ್ಲೋರಿಂಗು, ಕಿಚನ್ ಎಕ್ಸ್ಟೆನ್ಷನ್ ಎಲ್ಲ ಕರೆಕ್ಟ್. ರೆಡ್ ಆಕ್ಸೈಡ್ ಫ್ಲೋರಿಂಗ್ ಕೂಡ ಇವಾಗ ಇಲ್ಲ ಆ್ಯಕ್ಚುಲಿ, 5 ವರ್ಷ ಆಯ್ತು ಅನಿಸುತ್ತೆ. ಸೊ ಇದನ್ನೆಲ್ಲ ಈಗ ಆಕ್ಸೈಡ್ ವರ್ಕ್ ಇದೆಲ್ಲ ನೀವು ಹಳ್ಳಿಗಳಲ್ಲಿ ಮಲೆನಾಡಲ್ಲಿ ನೋಡಿದ್ರೆ ಹಿಂದೆ ಇದೇ ಇದ್ದದ್ದು. ಇವಾಗ ಇದನ್ನು ಮಾಡೋವಂಥವ್ರು ತುಂಬ ಕಮ್ಮಿ. ನಾನು ಇದನ್ನು ಪಾಂಡಿಚೇರಿಯಿಂದ ಕರೆಸಿ ಮಾಡಿಸಿದ್ದಾಯ್ತು, 1 ತಿಂಗಳು ಇಲ್ಲಿ ಉಳಿಸ್ಕೊಂಡು. ಯಾಕಂದರೆ ನನಗೊಂದು ಸ್ವಲ್ಪ ನಾನು ಹೇಳ್ತಿದ್ದಲ್ಲ, ನನಗಿನ್ನೂ ಮನೆಗೆ ಹೋದರೆ ಎಲ್ಲೋ ಅಜ್ಜಿ ತಾತನ ಮನೆಗೆ ಹೋದೆ ಅನ್ನೋ ಫೀಲ್ ಇರಬೇಕಿತ್ತು, ಮನೆಗೆ ಬಂದು ಅಂತ. ಫ್ರಿಡ್ಜ್ ಇದೆ, ಮಿಕ್ಸಿ ಇದೆ. ಯಾಕಂದರೆ ನಗರದಲ್ಲಿ ಬದುಕೋದ್ರಿಂದ ಇವತ್ತು ನಾವೆಲ್ಲೋ ಒಳಕಲ್ಲನ್ನು ರುಬ್ತೀವಿ, ತೀರಾ ಹಾಗೆ ಅಪ್ಪ ಹಾಕಿದ ಆಲದ ಮರ ಅಂತಲೂ ಹೋಗಬೇಕಾಗಿಲ್ಲ. ಎಷ್ಟು ಮಿನಿಮಲ್ ಏನಿದೆ ಟೆಕ್ನಾಲಜಿ ಬಳಸ್ಕೋಬೇಕು, ಆದರೆ ನಾವು ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು, ಟೆಕ್ನಾಲಜಿ ನಮ್ಮನ್ನು ಉಪಯೋಗಿಸ್ಕೋಬಾರ್ದು. ಫೋನ್ ಯೂಸ್ ಮಾಡ್ತೀರಾ ಸರ್? ಫೋನ್ ಆ್ಯಂಡ್ರಾಯ್ಡ್ ಫೋನ್ ಸರ್? ಅದನ್ನು ಅಂದರೆ ಒಂದು ಇತ್ತೀಚೆಗೆ ಅಂದರೆ ಒಂದು 5-6 ವರ್ಷ ಆಯಿತು. ಇಲ್ಲಾಂದರೆ ಮೊದಲು ಅದೊಂದು ಚಿಕ್ಕದು ನೋಕಿಯಾ ಇಟ್ಕೊಂಡಿದ್ದೆ. ಬಟ್ ಇವಾಗ ಈ ಟೆಲಿವಿಷನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೋಬೇಕೋ ಬೇಡವೋ ಬೇರೆ ಪ್ರಶ್ನೆ. ಅವ್ರಿಗೆ ನಮ್ಮ ಮೇಲೆ ಒಂದು ಕಮ್ಯುನಿಕೇಷನು, ನಮ್ಮ ಜೊತೆ ಒಂದು ಕಮ್ಯುನಿಕೇಷನು, ಏನೋ ಮೆಸೇಜ್ ಕಳಿಸೋದು. ನಾನು ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ದೆ, ಆವಾಗ ಕ್ಲಾಸ್ ರೂಮ್ಗಳನ್ನು ಅದರಲ್ಲೇ ಮೆಸೇಜ್ ಮಾಡ್ತಾರೆ. ವಾಟ್ಸಪ್ ಅಂತೂ ಅದೊಂದನ್ನು ಇಟ್ಕೊಂಡಿದ್ದೀನಿ, ಸೊ ಬಳಸ್ತೀನಿ. ಆ ಥರದ್ದು ನಾನು ಯಾವ ತಂತ್ರಜ್ಞಾನವನ್ನು ನಾನು ವಿರೋಧಿಸೋದಾಗಲಿ ಅವೆಲ್ಲ ಇಲ್ಲ. ಆದರೆ ಎಷ್ಟು ಬಳಸ್ಕೋಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೋಬೇಕು ಅಂತ ಅಷ್ಟೇ. ಕರೆಕ್ಟ್ ಸರ್. ಹಾಗಾದ್ರೆ ಈಗ ಫಸ್ಟ್ ಎಂಟರ್ ಆದ ತಕ್ಷಣ ಬರೀ ಅಡುಗೆ ಮನೆ? ಹೌದು, ಅಡುಗೆ ಮನೆ, ಲಿವಿಂಗ್ ಏರಿಯಾ ಮನೆ. ಇದು ಹೊರಗಡೆ ಒಂದು ಪಾತ್ರೆ ಗೀತ್ರೆ ಬಟ್ಟೆ, ಹೆಚ್ಚು ಜಾಗ ಇಲ್ಲ. ಸೊ ಈ ಥರದ್ದು ಒಂದು ಪ್ಲೇಸು ಬಟ್ಟೆಗಳನ್ನು ಹಾಕೋದಕ್ಕೆ. ಇಲ್ಲೊಂದು ಸಿಂಪಲ್ದು ಏನಾದರೂ ಗಿಡಗಳು ಸಣ್ಣದಾಗಿ ಮಾಡ್ಕೊಳ್ಳಿ, ಇದೊಂದು ಬೇಕು. ಹಿಂದೆ ಎಲ್ಲ ಇದೇ ಥರ ಮನೆ ಇರ್ತಾ ಇದ್ದಿದ್ದು, ಏನು ತುಂಬ ಹೊಸ ಥರ ಏನೂ ಅಲ್ಲ. ಸೊ ನಾನು ಹಳೆಯದನ್ನ ಜೊತೆಗೆ ಒಂಚೂರು ಹೊಸದನ್ನು ಸೇರಿಸಿ ಮಾಡಿರೋದಷ್ಟೇ. ಸರ್ ಈಗ ಹಾಗಾದರೆ ಜಸ್ಟ್ ಮೇಲೆ ಹತ್ಕೊಂಡು ಬನ್ನಿ. ಶೂರ್. ಇದು ಕಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಹೌದು, ಇದು ಕಟ್ಟೆ. ಇವಾಗ ಏನಾಗುತ್ತೆ, ಇನ್ನು ನಾವು ಕೆಳಗಡೆ ಕೂತ್ಕೊಂಡೇ ಊಟ ಮಾಡೋದಾದ್ರಿಂದ ಕೆಳಗಡೆ ಕೂತ್ಕೊಂಡ್ರೆ ಬಡಿಸೋರ್ಗೆ ಇವಾಗ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ಹಿಂಗೆ ಕೂತ್ಕೊಂಡ್ರೆ ಕೂತ್ಕೊಂಡ್ರು ಕೆಳಗಡೆ ಕೂತ್ಕೊಂಡಾಗಿದೆ, ಬಡಿಸೋರ್ಗೂ ಸುಲಭ ಆಗಿದೆ. ಸೊ ಹಾಗಾಗಿ ಇದೇ ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಎಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ವಲ್ಲ. ಅವೆಲ್ಲ ಇತ್ತೀಚೆಗೆ ಅಂದರೆ ಬಹುಶಃ ಒಂದು 40-50 ವರ್ಷದ ಈಚೆಗೆ ಬಂದಿರೋ. ಸೊ ಹಾಗಾಗಿ ಇವತ್ತು ಇಂಟರ್ನೆಟ್ ಬಂದಿರೋದ್ರಿಂದ ಏನು ಬೇಕಾದ್ರೂ ಇಂಟರ್ನೆಟ್ನಲ್ಲಿ ನೋಡಿ ನಾವು ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಆದರೆ ಅದು ನಮ್ಮ ಸಂಸ್ಕೃತಿಗೆ, ನಮ್ಮ ಅಭ್ಯಾಸಕ್ಕೆ ಹೊಂದುತ್ತಾ ಅಂತ ಯೋಚನೆ ಮಾಡಬೇಕು. ಸೊ ಆಲ್ವೇಸ್ ಹೋಮ್ ಕುಕ್ಡ್ ಫುಡ್ ತಿಂತಾರೆ. ಹೌದೌದು. ಶೂಟಿಂಗ್ ಹೋದ್ರೂ ಆರ್ಡರ್ ಮಾಡಲೇ ಇಲ್ಲ ಇವತ್ತು, ಚಾನ್ಸೇ ಇಲ್ಲ ಆನ್ಲೈನಿಂದ. ನಮ್ಮ ಮನೇಲಿ ಆನ್ಲೈನ್ ಫುಡ್ಡು ಬ್ಯಾನ್, ಯಾರೂ ಮಾಡೋಂಗಿಲ್ಲ. ನನ್ನ ಮಗಳು ಒಬ್ಬಳಿಗೆ ಐಸ್ ಕ್ರೀಮ್ ಒಂದು ಆರ್ಡ್ರ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಅದು ಆ ರೂಮು ಅಮ್ಮನ ರೂಮ್, ಅದು ಆ ಕಡೆ. ಇದು ಅಮ್ಮನಿಗೆ. ಸರ್ ದೇವ್ರ ಮನೆ ಅಂತ ಪರ್ಟಿಕ್ಯುಲರ್ ಆಗಿ ಏನು ಆ ಥರ ಇಲ್ಲ? ದೇವ್ರ ಮನೇನೇ ದೇವಸ್ಥಾನ. ಈಗ ನೀವು ನೋಡಲ್ವಾ ಈಗ ನಮ್ಮಲ್ಲಿ. ಸೊ ಹಾಗಾಗಿ ಆ ಥರದ್ದು ಫ್ಯಾನ್ಸಿಯಾಗೇನೂ ಮಾಡಿಲ್ಲ. ಸೊ ಬಂದ ತಕ್ಷಣ ಒಂದು ದೇವ್ರಿಗಿರಬೇಕು ನಮ್ಮ ಒಂದು ಸಂಪ್ರದಾಯದಲ್ಲಿ. ಸೊ ಹಾಗಾಗಿ ಅದಕ್ಕೆ ಅಂತ ಮನೆ ಅದೊಂಥರ ಇಕ್ಕಟ್ಟಾಗುತ್ತೆ. ಅವನ ದೇವರನ್ನು ಒಳಗಡೆ ಕೂರಿಸಿ ಬಾಗಿಲು ಹಾಕ್ಬಿಡೋದು, ಇರಲಿ ಅವನು. ಸೊ ಇದು ತಾಯಿಯವರು? ಇದು ಅಮ್ಮನ ರೂಮು. ಎಷ್ಟು ಏಜ್ ಆಗಿದೆ ಸರ್ ಅವರಿಗೆ? ಅಮ್ಮನಿಗೆ ಇವಾಗ ಹೆಚ್ಚು ಕಮ್ಮಿ 80 ವರ್ಷ, 78-80 ಆಗಿರುತ್ತೆ. ಸರ್ ನೀವು ಎಷ್ಟು ವರ್ಷ ಹೆಂಗೆ ಸರ್ ಇವಾಗ? ಎಷ್ಟು ವರ್ಷ ಹೆಂಗ ಎಷ್ಟಿರ್ಬೋದು ಸರ್? ಒಂದು ಎಷ್ಟು, ನನಗೆ ಒಂದು 60 ಅಂತ ಅನ್ನಿಸ್ತಾ ಇದೆ. ಅಷ್ಟೇನಾ? ಇಲ್ಲ, ಇದು ಚೂರು ಕಮ್ಮಿ, ಬಟ್ 60 ಥರ ಇದ್ದೀನಿ. ಗೇಟ್ ಹಾಕೊಂಡ್ಬಿಡ್ತೀನಿ. ಸರ್ ಒಂದು ಎಂತ ಅಂತ ಹೇಳಿದ್ರೆ, ಅಂದರೆ ಅಪಾರ್ಟ್ ಫ್ರಮ್ ಈಗ ಈ ಮನೆ ಕಟ್ಟೋದು ಅಂದರೆ ಏನು ಕನ್ವೆನ್ಷನಲ್ ಸ್ಟೈಲ್ನ ನೀವು ಸ್ವಲ್ಪ ಅದನ್ನು ರಿಜೆಕ್ಟ್ ಮಾಡಿ ನಿಮಗೆ ಯಾವ ಥರ ಬೇಕೋ ನಿಮ್ಮ ಪರ್ಸ್ಪೆಕ್ಟಿವ್ಗೆ ತಕ್ಕ ಹಾಗೆ ನೀವು ಮಾಡ್ಕೊಂಡಿದ್ದೀರಾ. ಸೊ ಇದೊಂದು ಓಕೆ, ಇದರಲ್ಲಿ ಬೇರೆ ಯಾರು ಇಂಟರ್ವೆನ್ಷನ್ ಇರಲಿಲ್ಲ, ತಂದೆ ತಾಯಿಯವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರಿ. ಬಟ್ ನೀವು ಚೂಸ್ ಮಾಡ್ಕೊಂಡಿರುವಂತಹ ಕ್ಷೇತ್ರ,
ಸೊ ಅದು ನಿಮ್ಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರೆ ಓಕೆ ನೀವು ರಂಗಭೂಮಿ ಮಾಡಿ ಪರವಾಗಿಲ್ಲ ಆ ಥರದ್ದಲ್ಲ. ಬಿಕಾಸ್ ನೀವು ಆಫ್ಟರ್ PUC ಲೈಕ್ ಕಾಮರ್ಸ್ ತಗೊಂಡ್ರಿ, ಆ್ಯಕ್ಚುಲಿ ಅದು ಸರಿಯಾಗಿ ಕೈ ಹಿಡಿಲಿಲ್ಲ ಅಥವಾ ನಿಮ್ಮ ತಲೆಗೆ ಹತ್ತಲಿಲ್ಲ. ಅದಾದ್ಮೇಲೆ ಸೈಕಾಲಜಿ ಮಾಡ್ಲಿಕ್ಕೆ ಹೋದ್ರಿ. ಸೊ ಅದಾದ್ಮೇಲೆ ನಿಮಗೆ ಒಡನಾಟ ಆಗುತ್ತೆ ಸಮುದಾಯ ಅನ್ನುವಂತಹ ಒಂದು ರಂಗ ತಂಡದ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ. ಸರ್. ಸೊ ಅಲ್ಲಿ ನಿಮಗೆ ಆ್ಯಕ್ಚುಲಿ ಈ ಕಲೆಯ ಬಗೆಗಿನ ಒಂದು ಒಲವು ಶುರುವಾಗಲಿಕ್ಕೆ ಶುರುವಾಗುತ್ತೆ. ಬಟ್ ನಿಮಗೇನೋ ಶುರು ಆಯಿತು, ಪೇರೆಂಟ್ಸಿಗೆ ಅದು ರುಚಿಸ್ತಾ ಹೇಗೆ ಅಂತ? ಎಲ್ಲಿ ನಮ್ಮ ಸೊ ವಿ ಆರ್ ಇನ್ ದ ಫಸ್ಟ್ ಫ್ಲೋರ್ ಇವಾಗ. ಫಸ್ಟ್ ಫ್ಲೋರ್ಲಿದ್ದೀವಿ. ಅಂದರೆ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾರೂ ನೀನು ಸಂಗೀತ ನಾಟಕ ಕಲಿಬೇಡ ಅನ್ನಲ್ಲ, ಕಲಿ ಜೊತೆಗೆ ಬೇರೆ ಏನಾದರೂ ಮಾಡು. ಮುಖ್ಯವಾಗಿ ಅವ್ರಿಗೇನಂದರೆ ಒಂಥರ ಅವಾಗೆಲ್ಲ ಊಟ, ಮನೆ, ಮದುವೆ, ಬೇಸಿಕ್ಸ್ ಇಷ್ಟು ಮಾಡ್ಕೊಂಬಿಡಿ ಫಸ್ಟ್. ಅದು ಅದು ಅಷ್ಟು ಮಾಡ್ಕೊಂಬಿಟ್ಟು ಸೆಟ್ಲಾಗಿ ಆಮೇಲೆ ಏನಾದ್ರು ಮಾಡಿ. ಯಾಕಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಕಲಾವಿದರುಗಳಿಗೆ ಬೆಲೆ ಇದೆ, ಅವಕಾಶಗಳು ಜಾಸ್ತಿ ಇದೆ. ಅವಾಗೆಲ್ಲ ಅಷ್ಟು ಅವಕಾಶ ಇರ್ತಾ ಇರಲಿಲ್ಲ. ಮತ್ತು ಬಹುಶಃ ನಾವು ನಮ್ಮ ಹಿಂದೆ ರಂಗಭೂಮಿ ಮಾಡ್ತಾ ಇದ್ದಂಥವರು ಸಹ ರಂಗಭೂಮಿ ಮಾಡ್ತಾರೆ ಅಂತ ಅಂದರೆ ಯಾವುದೋ ಒಂದು ಜುಬ್ಬ ಹಾಕ್ಕೊಂಡು ಒಂದು ದಾಡಿ ಬಿಟ್ಕೊಂಡು ಅಶಿಸ್ತು ರೀತಿಯಲ್ಲಿ, ಅವ್ರ ಅಶಿಸ್ತು ಏನು ಇತ್ತು, ಭಾಳ ಶಿಸ್ತಿಂದನೇ ಇರೋರು, ಬಟ್ ನೋಡೋಕೆ ಹಂಗೆ ಕಾಣ್ತಾಯಿದ್ರು, ಎಲ್ಲೋ ಬಿಡಿ ಸೇದ್ಕೊಂಡು. ಹಾಗಾಗಿ ಇವರು ಅಪ್ಪ ಅಮ್ಮನಿಗೆ ರಂಗಭೂಮಿ, ಥಿಯೇಟ್ರು ಅಥವಾ ಕವಿಗಳು ಅಂದರೆ ಈ ಥರದ್ದು ಇರ್ತಾಯಿತ್ತು. ನಾರ್ಮಲ್ಸಿ ಬ್ರೇಕ್ ಮಾಡಿದವರೆಲ್ಲ ವಿಚಿತ್ರ ಮನುಷ್ಯರುಗಳೆಲ್ಲ ಹಾಗಿತ್ತು. ಹಾಗಾಗಿ ನಮ್ಮ ಮನೆಯಲ್ಲೂ ಏನೂ ಅಷ್ಟು ಪ್ರೋತ್ಸಾಹ ಇರಲಿಲ್ಲ. ನಮ್ಮ ತಾಯಿ ತುಂಬ ಪ್ರೋತ್ಸಾಹ ಮಾಡಿದ್ರು, ನಮ್ಮ ಅಜ್ಜಿ ತುಂಬ ಪ್ರೋತ್ಸಾಹ ಮಾಡಿದ್ರು. ನಮ್ಮ ತಂದೆಯವ್ರಿಗೆ ಅವ್ರಿಗೆ ಈ ಒಂದು ಕ್ಷೇತ್ರ ಅಷ್ಟೇನು ಇಷ್ಟ ಇರಲಿಲ್ಲ. ಸೊ ಒಂಥರ ಅವ್ರ ವಿರುದ್ಧನೇ ಮಾಡ್ಕೊಂಡು ನಮ್ಮ ಹವ್ಯಾಸ ಬೆಳೆಸ್ಕೊಂಡಿದ್ದಾಯಿತು. ಕಾಲೇಜಿಗೆ ಹೋಗ್ತಾ, ಕೆಲಸಕ್ಕೆ ಹೋಗ್ತಾ, ಈವ್ನಿಂಗು ಹವ್ಯಾಸಿ ರಂಗಭೂಮಿನಲ್ಲಿ ನೀವು ಹೇಳಿದಾಗೆ ಸಮುದಾಯ ನನಗೆ ಒಂದು ಹೆಚ್ಚು ಅವಕಾಶ ಕೊಟ್ಟು, ಒಂದು ಅಭಿನಯದ ಬಗ್ಗೆ ಆಗಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ನಾನು ಇದ್ಕೊಂಡು ಕೆಲಸ ಮಾಡಿದೆ. ಅಂದರೆ ಅದಕ್ಕೆ ಹಿನ್ನೆಲೆ ಸಂಗೀತ ಒದಗಿಸುವಂಥದ್ದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅಂಥದ್ದೆಲ್ಲ ಮಾಡಿದೆ. ಅದು ನನಗೆ ಅಲ್ಲಿ ಒಂದು ಸಣ್ಣ ಒಂದು ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸು ಎರಡೂ ಕೊಡ್ತು. ಓಕೆ ಅಂದರೆ ಮತ್ತೆ ಓಕೆ ನಾನು ಬೇರೆಯವ್ರಿಗಿನ್ನ ಏನೋ ನನ್ನಲ್ಲಿ ಒಂದು ವಿಶೇಷವಾದ ಗುಣ ಇದೆ ಅಂತ ಅನ್ನಿಸ್ತು. ಅಲ್ಲಿ ಇದ್ದಂಥ ಹಿರಿಯವರು ಸಹ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ರು. ಸರ್, ಈಗ ನಾವು ಗ್ರೌಂಡ್ ಫ್ಲೋರಲ್ಲಿ ಯಾವುದು ರೂಮ್ ಅಂತೇನೂ ಇರಲಿಲ್ಲ, ತಾಯಿಯವ್ರದ್ದು ಒಂದು ಸಣ್ಣ ರೂಮ್ ಇತ್ತು ಅಷ್ಟೇ ಕೆಳಗಡೆ. ಬಟ್ ಈಗ ಫಸ್ಟ್ ಫ್ಲೋರಲ್ಲಿ ಇದೇನು ಇವಾಗ ಇದು ಈ ಜಾಗ ಏನು ಫಸ್ಟ್ ಫ್ಲೋರಲ್ಲಿ? ಇದು ಯಾವಾಗಲೂ ಮನೆ ಅಂತ ಅಂದರೆ ನಾವು ನಿಮಗೆ ಗೊತ್ತು, ಒಂಥರ ಅದು ಹೆಚ್ಚು ಸಮಯವನ್ನು ಮನೆಯಲ್ಲಿ ಒಳಗಡೆ ಕಳಿತೀವಿ. ಇವಾಗಿನ ಅಪಾರ್ಟ್ಮೆಂಟ್ ಅಂದರೆ ನೀವು ಬಾಗಿಲು ತೆಕ್ಕೊಂಡು ಹೋದ ತಕ್ಷಣ ಅದು ಒಳಗಡೆ ಹೊರಟೋಗ್ತೀವಿ. ಅಲ್ಲಿ ನಿಮಗೆ ಈ ಥರದ್ದು ಆಕಾಶ ಏನೂ ಕಾಣಲ್ಲ. ಸೊ ಇಟ್ ಇಸ್ ಇಂಪಾರ್ಟೆಂಟ್. ಮತ್ತು ನಮಗೆ ಗೊತ್ತಿಲ್ಲದೆಯೋ ನಾವು ವಾಸ ಮಾಡುವಂಥ ಪರಿಸರ ಸಹ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಈಗ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಬದುಕುವಂಥವ್ರು ನೀವು ನೋಡಿದ್ರೆ, ನಾವು ಎಲ್ಲೂ ಒಂದು 30-40 ಮೀಟರು ಅಥವಾ ಹೆಚ್ಚಂದರೆ 100 ಮೀಟರ್ ಮೇಲೆ ನೋಡೋಕ್ಕೆ ಸಾಧ್ಯ ಇಲ್ಲ. ಗೋಡೆ ಇರುತ್ತೆ, ಮನೆ ಇರುತ್ತೆ, ಎಲ್ಲ ಚೌಕಾಕಾರವಾಗಿರುತ್ತೆ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಹೆಚ್ಚು ಸ್ಪೇಸು, ಸಂಜೆ ಬಂದು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿದು ಮಾತಾಡುವಂಥದ್ದು. ಇಲ್ಲೂ ಕಟ್ಟೆನೆ, ಟೇಬಲ್ ಅಥವಾ ಈಸಿ ಚೇರ್ ಆ ಥರ ಏನಿಲ್ಲ. ಸರ್, ಈಗ ಈ ಗಿಡಗಳು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಆಗಿ ಇವುಗಳನ್ನು ಮಾತ್ರ ಪಾಟಲ್ಲಿ ಇಟ್ಕೊಂಡಿರೋದಕ್ಕೆ ಕಾರಣ ಇದೆಯಾ? ಅಂದರೆ ಚೂಸ್ ಮಾಡಿ ಇವೇ ಬೇಕು ಅಂತ? ಇಲ್ಲ, ಹಾಗೇನಿಲ್ಲ. ಅಮ್ಮನಿಗೆ ಪೂಜೆ ಮಾಡೋದಕ್ಕೆ ಹೂ ಬೇಕು ಅಂತ ಅಷ್ಟೇ ಅದು. ಆಮೇಲೆ ಇದು ಬದಲಾಯಿಸ್ತಾ ಇರ್ತೀನಿ, ಬೇಜಾರಾದ ಈ ಒಂದೇ ಕಡೆ ಇರಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಗಿಡಗಳು ಸಹ ಅದೆಲ್ಲ ಲಿವಿಂಗ್, ಒಂಥರ ಬದುಕ್ತಾ ಇರೋವಂಥದ್ದಲ್ಲ ಇವು. ಸೊ ಈಗ ಹಿಂದೆ ಎಲ್ಲ ನಮ್ಮ ತಾಯಿ ಕಡೆ ಎಲ್ಲ ಕೃಷಿ ಭೂಮಿ ಇರೋವಂಥವ್ರು. ಸೊ ನಾನು ಅಜ್ಜಿ ಮನೆಗೆಲ್ಲ ಹೋದಾಗ ಹೊಲ ಗದ್ದೆ ತೋಟ ಅಂತ ಓಡಾಡ್ತಾ ಇದ್ವಿ. ಇವಾಗ ಏನು ಇಲ್ವಲ್ಲ, ಬೆಂಗಳೂರಲ್ಲಿ ಇರೋ ಇಷ್ಟು ಜಾಗದಲ್ಲೇ ಏನೋ ಒಂದು 4 ಗಿಡ ಇಟ್ಕೊಂಡು ಜಾಗ ಇದೆ ಇದೆ ಇನ್ನೂ ಮಾಡ್ಬೋದು. ಮೇಂಟೈನ್ ಮಾಡಬೇಕು. ಯಾಕಂದರೆ ನಾವೆಲ್ಲೋ ಶೂಟಿಂಗ್ ಅಂತನೋ ಹೊರಗಡೆ ಒಂದು ವಾರ ಹೋದರೆ, ಈಗೆಲ್ಲ ಬೆಂಗಳೂರು ನಗರ ಜೀವನ, ನನ್ನ ಹೆಂಡತಿನೂ ಕೆಲಸಕ್ಕೆ ಹೋಗ್ತಾಳೆ, ಹಾಗಾಗಿ ನೋಡ್ಕೊಳ್ಳಲ್ಲ. BEL ನಲ್ಲಿರೋದು ಅವಳು, ಗೌರ್ಮೆಂಟ್ ಜಾಬು. ಸೊ ಬರ್ತಾಳೆ ಅವಳು, ನಿಮ್ಗೆ ಮಾತಾಡಿಸಿರಿ.
ಮತ್ತು ಇವರು ನಿಮ್ಮ ಮಗಳು ಎಂತ ಓದ್ತಾರೆ? ನನ್ನ ಮಗಳು ಇವಾಗ ಪಿ ಯು ಸಿ ಸೈನ್ಸ್ ಸೊ ತೊಗೊಂಡಿದ್ದಾರೆ. ಮಗಳು ಮತ್ತು ನಿಮ್ಮ ತಾಯಿಯವರು, ಪತ್ನಿಯವರು ಮತ್ತು 4 ಜನ ಇದ್ದೀವಿ. ತಂದೆಯವರು? ತಂದೆ 4 ವರ್ಷ ಆಯಿತು, ತೀರ್ಕೊಂಡು 4 ವರ್ಷ ಆಯಿತು ತಂದೆ ಆಯಿತು. ಸರ್, ಈಗ ಇದು ಆಯಿತು. ಸೊ ಒಳಗಡೆ ಈ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ಬನ್ನಿ. ಸರ್, ಕ್ಯಾಕ್ಟಸ್ ಆಗಿದೆ. ಹೌದು, ಇವೆಲ್ಲ ಸ್ವಲ್ಪ ಈಸಿ ಮೇಂಟೆನೆನ್ಸ್ ಅಂತ ನನಗೆ ಕ್ಯಾಕ್ಟಸ್ ಇಷ್ಟ. ಬನ್ನಿ. ಸೊ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆ. ಹೌದು ಸರ್, ಅಂದರೆ ನೀವು ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳು ಹೇಗೆ? ಅನುಯಾಯಿಗಳು ಅನ್ನೋದಕ್ಕಿಂತ ನಾವೆಲ್ಲ ಯುವಕರಾಗಿದ್ದಾಗ ರಾಮಕೃಷ್ಣ ಆಶ್ರಮಕ್ಕೆ ರೆಗ್ಯುಲರಾಗಿ ಹೋಗ್ತಾಯಿದ್ದೆ. ಓಕೆ. ಸೊ ಮತ್ತಲ್ಲಿ ಭಾನುವಾರ ಸಂಡೇ ಕ್ಲಾಸ್ ಅಂತ ಮಾಡೋರು ಬಾಯ್ಸ್ಗೆ. ಸೊ ಹಂಗಾಗಿ ಆವಾಗ ವಿವೇಕಾನಂದರಿಂದ ಸಾಕಷ್ಟು ಒಂದು ಪ್ರಭಾವಿತರಾಗಿದ್ದೀನಿ. ವಿವೇಕ ಸಂಪದ ಅಂದರೆ ಬುಕ್ಸ್ ಎಲ್ಲ ಬರ್ತಾ ಇದೆ ಸಾಕಷ್ಟು, ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ ಥರ ಅಲ್ಲಿ ಹೋದ್ರೆ. ಹೌದು ಇದೆ ಇಲ್ಲ. ಸೊ ನಾನು ಮಂಗಳೂರಲ್ಲಿ ರಾಮಕೃಷ್ಣ ಆಶ್ರಮದ ನಾನೊಂದು ಖಾಯಂ ಅಭ್ಯರ್ಥಿ ಆಗಿದ್ದೆ. ಹೌದಾ? ವರ್ಷಗಳ ಕಾಲ ಅಲ್ಲಿರುವಾಗ. ಸೊ ಅಲ್ಲಿ ಸಾಕಷ್ಟು ಪ್ರಭಾವಿತನಾಗಿದ್ದೀನಿ ನಾನು ಆ್ಯಕ್ಚುಲಿ ತುಂಬಾ. ಸೊ ಅದರಿಂದನೇ ಈ ಕ್ಷೇತ್ರಕ್ಕೆಲ್ಲ ಬರೋದಕ್ಕೆ ಅದೇ ಒಂದು ರೀತಿಯಲ್ಲಿ ಕಾರಣ ಅಂತಲೇ ಹೇಳ್ಬೋದು. ಸ್ವಲ್ಪ ಕ್ರಿಯೇಟಿವ್ ಫೀಲ್ಡ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದಕ್ಕೆ ದಟ್ ವಾಸ್ ಲೈಕ್ ಬೇಸ್ಮೆಂಟ್ ಅಲ್ಲಿ. ವೆರಿ ನೈಸ್. ಎಷ್ಟೋ ಜನಕ್ಕೆ ಹೌದು ಅವರು ಆ ಥರ ಒಂದು ವೆರಿ ಪ್ರಾಕ್ಟಿಕಲ್ ಅಪ್ರೋಚ್ ಟುವರ್ಡ್ಸ್ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಆ್ಯಕ್ಚುಲಿ ಎಲ್ಲೂ ಅವರು ಒಂಥರ ನೀವು ಭಾರ ಹಾಕಿ ಪುಣ್ಯ ಬಂದರೆ ದೇವ್ರ ಮೇಲೆ ಬಿಟ್ಟುಬಿಡಿ ಆ ಥರದಲ್ಲಿ ಏನಿಲ್ಲ, ಎಲ್ಲ ನಿಮ್ಮ ಒಳಗಡೆನೇ ಇದೆ. ಕರೆಕ್ಟ್. ಸೊ ಯು ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಮ್ಯಾನಿಫೆಸ್ಟ್ ಯುವರ್ ಸೆಲ್ಫ್ ಅನ್ನೋ ಥರ. ಅಬ್ಸಲ್ಯೂಟ್ಲಿ. ನಿಮ್ಮ ಏಳ್ಗೆಗೆ ನೀವೇ ಶಿಲ್ಪಿ ಅಷ್ಟೇ, ಅಲ್ಲಿ ಬೇರೆ ಯಾರ ಮೇಲೂ ನೀವು ಯಾರನ್ನೂ ದೂಷಿಸೋ ಹಾಗಿಲ್ಲ, ಹಾಗೂ ಇಲ್ಲ. ನಿಮ್ಮ ಏಳಿಗೆ, ನಿಮ್ಮ ಒಂದು ಇದಕ್ಕೆ ಅಧಿಪತಿ ಅಂತ ಹೇಳೋದು ಎಲ್ಲದಕ್ಕೂ ನೀವೇ ಕಾರಣ. ಕರೆಕ್ಟ್. ದಟ್ಸ್ ಅಮೇಝಿಂಗ್. ಸೊ ನಿಮಗೆ ಗೊತ್ತು ಅವರ ವಿವೇಕಾನಂದರ ಗುರುಗಳು ಶಾರದಾ ಮಾತೆ. ಸೊ ನನಗಿಂತ ಇವಾಗ ನನ್ನ ವೈಫು ತುಂಬ ಇನ್ವಾಲ್ವ್ ಆಗಿದ್ದಾಳೆ. ಸೊ ಇಲ್ಲಿ ಒಂದಷ್ಟು ಸತ್ಸಂಗ, ಜನ ಬರುವಂಥದ್ದು ಅಂಥದ್ದು. ಸೊ ಪತ್ನಿಯವರು ಅದೇ ರೀತಿಯ ಅಭಿರುಚಿ ಇದೆ. ಸೊ ಅದಕ್ಕೆ ಅವರು ಈ ರೀತಿಯ ಒಂದು ಮನೆಯ ಶೈಲಿ ಬಗ್ಗೆ ಎಲ್ಲ ಅವ್ರಿಗೆ ತಕರಾರಿಲ್ಲ. ಈ ಮನೆ ಕಟ್ಟುವಾಗ ಇಬ್ಬರು ಕೂತ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ, ನಾನು ತುಂಬ ಟ್ರಾವೆಲ್ ಎಲ್ಲ ಮಾಡಿದ್ದೀನಿ. ಆ ಐಡಿಯಾಗಳು ಮತ್ತು ಯಾವುದೋ ತುಂಬ ಇಂಪ್ರ್ಯಾಕ್ಟಿಕಲ್ಲಾಗಿ ತುಂಬ ಫ್ಯಾನ್ಸಿಯಾಗಿ ಯಾವುದೋ ದೇಶದಲ್ಲಿ ನೋಡ್ಕೊಂಬಂದಿದ್ದೀವಿ ಅಂತ ಮಾಡೋದಲ್ಲ. ನಾವು ಏನು ನೋಡ್ಕೊಂಬಂದಿದ್ದೀವಿ ಮತ್ತು ನಮ್ಮ ಜೀವನ ಕ್ರಮ, ನಮ್ಮ ದಿನಚರಿ ಹೇಗಿರುತ್ತೆ ಅದಕ್ಕೆ ಅನುಸಾರವಾಗಿ ಒಂಥರ 2 ಐಡಿಯಾಗಳು ಅಥವಾ 2 ಅಲ್ಲ 3-4 ಐಡಿಯಾಗಳನ್ನು ಮರ್ಜ್ ಮಾಡಿ ಆಮೇಲೆ ಆರ್ಕಿಟೆಕ್ಟ್ ಜೊತೆ ಈ ಥರ ಕಾನ್ಸೆಪ್ಟ್ ಇದೆ ಅಂತ ಹಂಚ್ಕೊಂಡು ಇದನ್ನು ಮಾಡಿದ್ದು. ಆಲ್ಮೋಸ್ಟ್ ಒಂದು 4-5 ತಿಂಗಳು ತೊಗೊಂಡಿದ್ದೀವಿ ಇದನ್ನು ಜಸ್ಟ್ ಅರೈವ್ ಟು ದಟ್. ಕರೆಕ್ಟ್. ಡಿಸೈನ್ ಹೆಂಗಿರಬೇಕು ಅಂತ ಡಿಡ್ಯೂಸ್ ಮಾಡೋದಕ್ಕೆ. ಕರೆಕ್ಟ್. ಸರ್, ಇವನ್ ಕಿಟಕಿದು ಇವನ್ ಬಟ್ಟೆಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಬೇರೆಯವ್ರ ಮನೇಲಿ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಆ್ಯಕ್ಚುಲಿ ಸಾಮಾನ್ಯವಾಗಿ. ಅದು ಈ ಕಿಟಕಿ ಏನಂದರೆ ಗ್ಯಾಪ್ ಈ ಥರದೆಲ್ಲ ಹೆಂಗೆ ಯೋಚನೆ ಮಾಡಿದ್ರಿ? ಅಂದರೆ ಕೂತ್ಕೊಳ್ಳೋದಕ್ಕೆ ಇದೆಲ್ಲ ಇವಾಗ ಏನಾಗ್ತದೆ, ನಾರ್ಮಲ್ ಆಗಿ 4 ಒಟ್ಟಿಗೆ ಇರುತ್ತೆ. ಹಂಗಿರುತ್ತೆ, ಇಲ್ಲ ಏನೋ ಬಾಲ್ಕನಿ ಇರುತ್ತೆ. ಸೊ ಆ ಥರದ್ದಿಲ್ಲದೆ ಮೇಯ್ನ್ಲಿ ನಾನು 3 ಕಲರ್ಸನ್ನು ಇಟ್ಕೊಂಡಿರೋದು. ನೀವು ಕೆಳಗಡೆ ನೋಡಿದ್ದು ರೆಡ್ ಆಕ್ಸೈಡು, ಇದು ಯೆಲ್ಲೋ ಆಕ್ಸೈಡು, ಇನ್ನೊಂದು ಬ್ಲೂ ಆಕ್ಸೈಡ್ ಅಂತ ರೂಮ್ಗಳಿಗೆ ನೀಲಿ. ಸೇಮ್ ಅದೇ ಥರ ಸೇಮ್. ಇದಕ್ಕೆ ಇವಾಗೆಲ್ಲ ತುಂಬ ಸುಲಭ. ಈಗ ಹಿಂದೆ ಎಲ್ಲ ಕೈನಲ್ಲಿ ಕಲ್ಲಿನಲ್ಲಿ ಅದು ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲ ಉಜ್ಜೋರು. ಇವಾಗ ಎಲ್ಲ ಮೆಷಿನ್ಗಳು ಬಂದಿದೆ ಬೇರೆ ಥರ. ಸೊ ಮುಖ್ಯವಾಗಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಸೊ ಆ ಥರದಲ್ಲಿ ಯಾವಾಗಲೂ ಈಗ ನೀವು ಅಪಾರ್ಟ್ಮೆಂಟ್ಗಳು ಹೋದರೆ ಲೈಟ್ ಇಲ್ಲದೆ ಇರೋಕ್ಕೆ ಆಗಲ್ಲ. ಡೇ ಟೈಮನ್ನು ನೀವು ಒಳಗೆ ಹೋದ ತಕ್ಷಣ ಲೈಟ್ ಹಾಕೋಬೇಕಾಗುತ್ತೆ. ಸರ್, ಇದು ಈ ಲೈಟ್ ಇದೆ, ಸನ್ಲೈಟ್ ಬರ್ತಾ ಇದೆ. ಹೌದು. ಸೊ ಇದನ್ನು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಅಂದರೆ ಈ ಸ್ವಲ್ಪ ಹಾಲ್ ದೊಡ್ಡದಿರೋದ್ರಿಂದ ಅಲ್ಲಿ ಗಾಳಿ ಮತ್ತು ಬೆಳಕು ಎರಡೂ ಹೋಗುತ್ತೆ. ಆದರೆ ಮಳೆ ನೀರು ಬರಲ್ಲ. ಸೊ ಆ ಥರ ಅದನ್ನು ಮಾಡ್ಕೊಂಡಿರೋದು. ಬೇಸಿಗೆನಲ್ಲಿ ಏನಾಗುತ್ತೆ, ಬೆಂಗಳೂರಿನಲ್ಲಿ ಒಂದೊಂದು ಸಲ 1-1.5 ತಿಂಗಳು ತುಂಬ ಆಲ್ಮೋಸ್ಟ್ 38 ಡಿಗ್ರಿ ಇರುತ್ತೆ. ಸೊ ಆವಾಗ ಗಾಳಿ ಯಾವಾಗ ಬಿಸಿ ಆಗುತ್ತೆ ಆವಾಗ ಎಲ್ಲಿ ಮೇಲೆ ಹೊರಟೋಗುತ್ತೆ. ಸೊ ಆ ಥರದಲ್ಲಿ ಮಾಡಿರುವಂಥ ನ್ಯಾಚುರಲ್ ವೆಂಟಿಲೇಷನ್. ಹೌದು. ಇನ್ನು ಇದು ಈ ಕಡೆ ಎಲ್ಲ ಲೈಟು, ನೀವು ಈ ಕಡೆ ಸೂರ್ಯ ಹುಟ್ಟಿದಾಗ ಈ ಕಡೆ ಬಂದಂಥದ್ದು ಮುಳುಗೋ ತನಕ ಈ ಕಡೆಯಿಂದ ಹೀಗೆ ಟ್ರಾವೆಲ್ ಸೂರ್ಯನ ಕಿರಣಗಳು ಬರೋ ಥರ. ಹೌದು, ಹಾಗೇನೆ
ಅಂದರೆ ಬೆಳಕು ಯಾವ ದಿಕ್ಕಲ್ಲಿ ಸೂರ್ಯ ಇದ್ದರೂ ನಿಮಗೆ ಬೆಳಕು ಕೊರತೆ ಆಗಬಾರ್ದು. ಸೊ ಹಾಗೆ ಇದೇನಿದು ಇದು ಮಸ್ಕಿಟೋ ಕಾಯಿಲ್ ಬೆಳೆಸ್ತಾರಲ್ಲ, ಇದು ಮಸ್ಕಿಟೋ ಅಲ್ಲ, ಇದನ್ನು ಮಾಮೂಲಿ ಇದೆ, ಇದ್ರ ಮೇಲೆ ಕರ್ಪೂರ ಹಾಕೋದು. ಕರ್ಪೂರ ಹಾಕಿದ್ರೆ ಹೌದು, ಅದು ಮಸ್ಕಿಟೋ ಕಾಯಿಲ್, ಅದೊಂದು ಸ್ವಲ್ಪ ಕೆಮಿಕಲ್ ಇರುತ್ತಲ್ಲ. ಸೊ ಎಲ್ಲ ಸಣ್ಣ ಸಣ್ಣ ವಿಷಯದಲ್ಲೂ ನೀವು ಆ್ಯಕ್ಚುಲಿ ಅದು ಮಾಡರ್ನ್ ಟೆಕ್ನಿಕ್ಸ್ನ ಬಿಟ್ಬಿಟ್ಟಿದ್ರೆ ರಿಜೆಕ್ಟ್ ಮಾಡಿಬಿಟ್ಟಿದ್ರೆ, ಆದರೆ ಇರೋದ್ರಲ್ಲೇ ಆಲ್ಟರ್ನೇಟಿವ್ ಏನು ಮಾಡ್ಬೋದು. ಸೊ ಅದು ಮಾಮೂಲಿ ಅದನ್ನು ಹಾಕಿ ಕರ್ಪೂರನ ಒಂಚೂರು ಪುಡಿ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಹೊಗೆ ಬರುತ್ತೆ, ಸೊಳ್ಳೆಗಳು ಬರಲ್ಲ ಅದಕ್ಕೆ. ಸರ್, ಇನ್ನು ನಿಮ್ಮ ಪ್ರಮುಖ ನಿಕಟವರ್ತಿ, ನಿಮ್ಮ ಜೀವನದ ನಿಕಟವರ್ತಿ ಜಂಬೆ ವಾದ್ಯದ ಬಗ್ಗೆ ಹೇಳೋದಾದ್ರೆ, ಸೊ ನಿಮ್ಮ ಹೆಸರು ಜೊತೆಗೇನೆ ಅದು ಸೇರ್ಕೊಂಡ್ಬಿಟ್ಟಿದೆ. ಸೊ ಯಾಕೆ ಆ್ಯಕ್ಚುಲಿ ಇದ್ರ ಮೇಲೆ ಅಷ್ಟು ನಿಮಗೆ ಒಂದು ಆಕರ್ಷಣೆ ಬಂತು, ಹೇಗೆ? ನಾನು ಡ್ರಾಮಾ ಸ್ಕೂಲ್ನಲ್ಲಿದ್ದೆ. ಡ್ರಾಮಾ ಸ್ಕೂಲ್ನಲ್ಲಿ ಇದ್ದಾಗ ಅಲ್ಲಿಗೆ ಬೇರೆ ಬೇರೆ ದೇಶದಿಂದ ಎಲ್ಲ ಟೀಚರ್ಸ್ಗಳು ಬರ್ತಾಯಿದ್ರು. ಸೊ ಒಬ್ಬರು ಟೀಚರು ಇದನ್ನು ಯೂಸ್ ಮಾಡಿದ್ರು ಕ್ಲಾಸ್ನಲ್ಲಿ, ಆ್ಯಕ್ಟಿಂಗು, ಆ ಮೂಮೆಂಟು ಅದೆಲ್ಲ ಕಲಿಸುವಾಗ. ಸೊ ಅದು ನನಗೆ ಒಂಥರ ಇಷ್ಟ ಆಯಿತು. ನಾನು ನುಡಿಸಿ ಅಂತ ನಾನು ನುಡಿಸ್ದೆ. ಒಂದು 15 ನಿಮಿಷ ನಿಲ್ಸೋಕ್ಕೆ ಆಗಲಿಲ್ಲ. ಸೊ ಅವರು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತೀವಿ? ನಾನು ಇಲ್ಲ, ಲೈಫಲ್ಲಿದೆ ಮೊದಲನೇ ಸಲ. ಸೊ ಸುಳ್ಳು ಹೇಳ್ತೀರಾ ನೀವು? ಸೊ ತಬಲಾ ಅಭ್ಯಾಸ ಮಾಡಿದ್ದೆ, ಹಿಂದೆ ಇತ್ತು ಶಾಸ್ತ್ರೀಯವಾಗಿ. ಅದನ್ನು ಒಂದು 2-3 ವರ್ಷ ತಬಲಾ ಅಭ್ಯಾಸ, ಹಿಂದೂಸ್ತಾನಿ ತಬಲಾ ಅಭ್ಯಾಸ ಮಾಡಿದ್ದೆ. ಬಟ್ ಒಂದು ಲಯಜ್ಞಾನ ಇತ್ತು. ನಾಟಕಗಳಿಗೆಲ್ಲ ಒಂದು ಹಿನ್ನೆಲೆ ಸಂಗೀತಕ್ಕೆ ಅಥವಾ ಪ್ರಾರಂಭದಲ್ಲಿ ನಾವು 3 ಬೆಲ್ ಹೊಡಿತೀವಲ್ಲ, ಸೊ ನಾಟಕ ಶುರು ಆಗೋಕ್ಕೆ ಮೊದಲು ಅದೆಲ್ಲ ಮಾಡ್ತಾಯಿದ್ದೆ ನಮ್ಮ ಸಮುದಾಯದ ಒಟ್ಟಿಗೆ ಇದ್ದಾಗ. ಆಮೇಲೆ ಬೇರೆ ಬೇರೆ ಸಂಗೀತ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದೆ. ಆಮೇಲೆ ನಾನು ಸಮಕಾಲೀನ ನೃತ್ಯ ಅಂದರೆ ಕಂಟೆಂಪ್ರರಿ ಡಾನ್ಸು ಒಂದು ಕಂಪ್ನಿನಲ್ಲಿ, ಆಟಕ್ಕಳರಿ ಅಂತ ಕಂಪ್ನಿ, ಆ ಕಂಪ್ನಿನಲ್ಲಿ ನಾನು ಆಲ್ಮೋಸ್ಟ್ ಒಂದು 3-4 ವರ್ಷ ಮ್ಯೂಸಿಷಿಯನ್ ಆಗಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆಲ್ಲ ಕೆಲಸ ಮಾಡಿದ್ದೆ. ಸೊ ಅದೊಂದು ಐಡಿಯಾ ಇತ್ತು. ನನ್ನೊಂಥರ ಏನು ಹೇಳ್ತೀವಿ, ನಾನು ಲೇಟ್ ಬ್ಲೂಮರ್ ಅಂತೀವಲ್ಲ, ನಮ್ಮ ಲೈಫಲ್ಲಿ ಎಲ್ಲ ನಿಧಾನ. ಸೊ ನಾನು ಡ್ರಾಮಾ ಸ್ಕೂಲ್ಗೆ ಹೋದಾಗಲೇ ನನಗೆ 30 ವರ್ಷ, ಮದುವೆ 38 ವರ್ಷ. ಯಾಕಂದರೆ ನಮ್ಮಗಳಿಗೆ ಏನೋ ಸಾಧಿಸ್ಬೇಕು, ಏನೋ ಮಾಡಬೇಕು, ಬ್ರಾಡ್ವೇಗೆ ಹೋಗಬೇಕು, ಹಿಮಾಲಯ ಹೋಗಬೇಕು, ಆಲ್ಪ್ ಮೌಂಟೇನ್ಸ್ಗೆ ಹೋಗಬೇಕು ಅಂತೆಲ್ಲ ಈ ಥರದ್ದೆಲ್ಲ ಇತ್ತು. ಆಮೇಲೆ ಮದುವೆ ಆಗಬೇಕಾ ಬೇಡವಾ, ಸ್ವಲ್ಪ ಒಂದಷ್ಟು ಈ ಥರದ ಸಾಹಿತ್ಯ ಎಲ್ಲ, ವಿವೇಕಾನಂದ ಸಾಹಿತ್ಯ ಇಂಥದ್ದನ್ನೆಲ್ಲ ಓದಿ ಗೊತ್ತಿಲ್ಲ, ಯಾವುದೋ ಒಂದು ಸಲ ಒಂಥರ ಸನ್ಯಾಸ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತಲೂ ಆಲೋಚನೆಗಳು ಬಂದಿದೆ ಅವೆಲ್ಲ. ಸೊ ಬಟ್ ಎಲ್ಲ ಮಾಡಿ ಆಯಿತು. ಅಂದರೆ ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಕೆಲವು ಎಲ್ಲೋ ನ್ಯೂಯಾರ್ಕ್ ಅಂತೆ, ಬಹುಶಃ ಯುರೋಪ್ ದೇಶಗಳು, ಎಲ್ಲವೂ ಸಾಧ್ಯವಾಗಿತ್ತು. ಎಲ್ಲ ರಂಗಭೂಮಿ ಮತ್ತು ಸಂಗೀತ ಎರಡು. ಸೊ ಇದಂತೂ ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದೆ. ಯಾಕಂದರೆ ರಂಗಭೂಮಿಗೆ ಒಂದು ಬಗೆಯಲ್ಲಿ ಅದಕ್ಕೊಂದು ಮಿತಿ ಇದೆ. ಅಂದರೆ ಭಾಷೆಯನ್ನು ಬಳಸ್ತೀವಿ, ಭಾಷೆ ಬಳಸದೆ ಸಹ ರಂಗಭೂಮಿ ಮಾಡ್ಬೋದು, ಆದರೆ ಸಾಮಾನ್ಯವಾಗಿ ನಾವು ಅದಕ್ಕೊಂದು ಲ್ಯಾಂಗ್ವೇಜ್ ಇರುತ್ತೆ. ಸೊ ಮ್ಯೂಸಿಕ್ಗೆ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರೇ ಇಲ್ಲ. ಸೊ ಅದು ಇದನ್ನು ತೊಗೊಂಡು ನಾನು ಎಷ್ಟೋ ಭಾಷೆ ಗೊತ್ತಿಲ್ಲದೆ ಇರೋವಂಥ ದೇಶಗಳಲ್ಲಿ ಆದಿವಾಸಿ ಜನಾಂಗದ ಜೊತೆ ನುಡಿಸಿದ್ದೀನಿ. ಒಂಥರ ಅದನ್ನು ನುಡಿಸಿ ನಾನು ಅರ್ಧ ಗಂಟೆ ಆದಮೇಲೆ ಅವರು ದ ವೇ ದೇ ಟ್ರೀಟ್ ಮೀ, ಇಟ್ ವಾಸ್ ವೆರಿ ಡಿಫ್ರೆಂಟ್. ಇದೊಂದು ಆಫ್ರಿಕಾ ಖಂಡದಲ್ಲಿ, ವೆಸ್ಟ್ ಆಫ್ರಿಕಾದ ಒಂದು ಆದಿವಾಸಿ ವಾದ್ಯ. ಅಲ್ಲಿ ಸುಮಾರು 3-4 ಆಫ್ರಿಕಾ ಭಾಳ ದೊಡ್ಡ ಒಂದು ಖಂಡ, ಅದರಲ್ಲಿ ಬೇರೆ ಬೇರೆ ದೇಶಗಳು, ಅದರಲ್ಲಿ ಗಾನಾ, ಬಾಲಿ, ಸೆನೆಗಲ್ ಅಂತ ಕೆಲವು ದೇಶಗಳಲ್ಲಿ ಇದನ್ನು ಬಳಸ್ತಾರೆ. ಈಗ ನಮ್ಮಲ್ಲಿ ಈಗ ತಮಟೆ, ನಗಾರಿ ಇವೆಲ್ಲ ನಮ್ಮ ಸಂಸ್ಕೃತಿಯ ಹಬ್ಬ ಹರಿದಿನಗಳ ಆಚರಣೆಯ ಅವಿಭಾಜ್ಯ ಅಂಗ. ಹಾಗೆ ಜಂಬೆ ಸಹ ಅಲ್ಲಿ ಇದೊಂದು ಇಂಟಿಗ್ರಲ್ ಪಾರ್ಟ್ ಆಫ್ ದೇರ್ ಕಲ್ಚರ್. ಸೊ ಅಲ್ಲಿ ಇದನ್ನು ಹೆಚ್ಚು ಬಳಸ್ತಾರೆ. ನೋಡಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ. ಅಟ್ರಾಕ್ಟಿವ್ ಆಗಿದೆ ಮತ್ತು ಒಂಥರ ಈ ಪ್ರಯತ್ನ ಮಾಡಿದ್ರೆ ಯಾರು ಬೇಕಾದ್ರೂ ನುಡಿಸ್ಬೋದು. ಒಂದು 3 ತಿಂಗಳು ಅಭ್ಯಾಸ ಮಾಡೋದು. ನೀವು ತಬಲಾನ ಒಂದು 3 ವರ್ಷ ಅಭ್ಯಾಸ ಮಾಡಬೇಕು ಒಂದು ಹಾಡು ನುಡಿಸ್ಬೇಕಂದ್ರೆ. ಇದನ್ನು ನೀವೊಂದು 3 ತಿಂಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಾನು ಮ್ಯೂಸಿಷಿಯನ್ ಅನ್ನುವಂಥ ಭಾವ ಬಂದುಬಿಡುತ್ತೆ. ಸೊ ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಮತ್ತು ಒಂಥರ ಹೇಗೆ ನಮ್ಮ ತಬಲಾ ಆಗಲಿ ಮೃದಂಗಮ್ ಆಗಲಿ ಒಂದು ಕಡೆ ಸ್ವಲ್ಪ ತುಂಬ ಬೇಸ್ ಸೌಂಡ್ ಬರುತ್ತೆ,
ಇನ್ನೊಂದು ಕಡೆ ಹೈ ಪಿಚ್ ಇರುತ್ತೆ. ಇದನ್ನು ಒಂದೇ ಇನ್ಸ್ಟ್ರೂಮೆಂಟಲ್ಲಿ ಎರಡೂ ಇರುತ್ತೆ. ಸೊ ಒಂಥರ ಚೆನ್ನಾಗಿದೆ, ಈಸಿ. ಮತ್ತು ಮೋಸ್ಟ್ ಆಫ್ ದಿ ಟ್ರೈಬಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ಸಿಂಪಲ್. ಸೊ ಆಮೇಲೆ ನಾವು ಅದನ್ನು ರಿಫೈನ್ ಮಾಡ್ತಾ ಪಾಲಿಷ್ ಮಾಡ್ತಾ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಬಂದಿರುತ್ತೆ. ಸೊ ಮೂಲತಃ ಸಂಗೀತಕ್ಕೆ ಈ ಜನಪದ ಆದಿವಾಸಿ ವಾದ್ಯ, ಆದಿವಾಸಿ ಸಂಗೀತವೇ ಅದಕ್ಕೊಂದು ತಳಹದಿ. ಅದರ ಮೇಲೆ ಕಲಾವಿದನ ಒಂದು ಕೌಶಲ್ಯ ಕುಶಲತೆಯ ಮೇಲೆ ಅದನ್ನು ಅವನು ಅಭಿವೃದ್ಧಿ ಮಾಡಿರುವಂಥದ್ದು, ಬೆಳೆಸಿರುವಂಥದ್ದು. ಇನ್ಸ್ಟ್ರೂಮೆಂಟ್ಗಳನ್ನು ತನ್ನ ಅಗತ್ಯಕ್ಕನುಸಾರ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ಮಾಡಿಫೈ ಮಾಡಿಕೊಂಡು ಮಾಡಿರೋದು. ಸರ್ ಆ್ಯಕ್ಚುಲಿ ಇದು ಇವಾಗ ಜಸ್ಟ್ ಇವಾಗ ಕೂತ್ಕೊಳ್ಳೋದಕ್ಕೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಷ್ಟೇ, ಕೂತ್ಕೋಬೋದು, ಮಲ್ಕೋಬೋದು. ಸರ್ ನಿಮ್ಮದು ರೂಮ್ ಅಂತ? ನಂದು ರೂಮ್ ಅಂತ ತುಂಬ ಏನು ರೂಮಲ್ಲಿ ಇಲ್ಲೇನೋ ಅಡುಗೆ ಮನೆ ಆ ಥರ ಇಲ್ಲ ಸರ್? ಇಲ್ಲ, ಅಡುಗೆ ಮನೆ ಕೆಳಗಡೆ ಅಡುಗೆ ಮನೆ ಇದಷ್ಟೇ. ಇದು ನೀರೇನಾದರೂ ಇಟ್ಕೊಳ್ಳೋದು ಅಥವಾ ಏನಾದರೂ ನಾನು ಶೂಟಿಂಗಿಂದ ಲೇಟಾಗಿ ಬರುತ್ತೆ, ಗ್ರೀನ್ ಟೀ ಏನಾದ್ರು ಮಾಡ್ಕೊಳ್ಳೋಕ್ಕೆ ಏನು ಬೇಕು ಆ ಥರದ್ದು ಇಟ್ಕೊಂಡಿರುವಂಥದ್ದು. ಇದೆಲ್ಲ ಬುಕ್ಸು. ಸೊ ಇದು ರೂಮ್ ಅಂದರೆ ನಮ್ಮದು ಇದು ಹೀಗೆ ಏನು ಮಂಚ ಆ ಥರದ್ದೆಲ್ಲ ಏನು ಇಲ್ಲ. ಸೊ ಸಿಂಪಲ್ಲಾಗಿ ನೆಲದ ಮೇಲೆ ಮಲ್ಕೊಳ್ಳೋ ಥರ. ಸೊ ಆ ಥರದ್ದು. ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಡೋಕ್ಕೆ ಜಾಗ ಬೇಕಲ್ಲ. ಇದೊಂದು ಸಣ್ಣ ಔಟರ್ ಸ್ಪೇಸು. ಸರ್ ಎಲ್ಲ ಕಡೆ ಬೆಳಕಿಗಂತೂ ಏನು ಸಮಸ್ಯೆ ಇಲ್ಲ. ಹೌದು ಹೌದು, ಚೆನ್ನಾಗಿದೆ. ಎಷ್ಟು ಈ ಮನೆ ಕಟ್ಟಿದಾಗ ಎಲ್ಲ ಕಡೆ ವ್ಯೂ ಇತ್ತು. ಸೊ ಇವಾಗ ಎಲ್ಲ ಕಡೆ ಮನೆ ಬಂದು ಎಲ್ಲ ಕಮ್ಮಿ ಆಗ್ತಾಯಿದೆ. ಈ ಹಿಂಭಾಗ ಈ ಕಡೆ ಬೆಟ್ಟ ಇತ್ತು, ನಮ್ಮ ಮನೆ ಇರೋದೇ ಒಂದು ಸಣ್ಣ ಬೆಟ್ಟದ ಮೇಲೆ. ನನಗೆ ಆ್ಯಕ್ಚುಲಿ ಹೆಂಗೆ ಅನಿಸಿದೆ ಅಂದರೆ ಒಂದು ಯಾವುದೋ ಒಂದು ಈಗ ಸ್ವಲ್ಪ ಓಲ್ಡ್ ಸ್ಟೈಲ್ ಒಂದು ಸ್ವಲ್ಪ ಹೋಟೆಲ್ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ ಆ ಥರ ಅಂತ ಈ ಮನೆ ನನಗೆ. ಹೌದಾ? ಮನೆ ಅನಿಸುತ್ತೆ ಅಂದರೆ ನೀವು ಓಲ್ಡ್ ಸ್ಟೈಲ್ ರೆಸ್ಟೋರೆಂಟ್ ಅಂತ? ಇಲ್ಲ ಮನೆ ಡೆಫಿನೆಟ್ಲಿ ಮನೆ ಇದೆ, ಬಟ್ ಸ್ಟಿಲ್ ಅಂದರೆ ಆ ಥರದೊಂದು ಶೈಲಿಯನ್ನು ಜ್ಞಾಪಿಸೋ ಥರ ಎಲ್ಲ ಮಾಡ್ಕೊಂಡಿರ್ತಿರಲ್ಲ ಸರ್. ಕೆಲವ್ರು ಹೇಳ್ತಾರೆ ಆ ಥರದ್ದು. ಇವಾಗೆಲ್ಲ ಕೆಲವು ರೆಸಾರ್ಟ್ಗಳನ್ನು ಸಹ ಮಾಡ್ತಾ ಇದ್ದಾರೆ. ಕರೆಕ್ಟ್. ಇದು ವಾರ್ಡ್ರೋಬ್ಸ್ ಎಲ್ಲ ವಾರ್ಡ್ರೋಬ್, ಕಾಮನ್ ವಾರ್ಡ್ರೋಬ್ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಅವ್ರವ್ರ ರೂಮ್ನಲ್ಲಿರುತ್ತೆ. ಇದು 3 ಜನ, ಒಂದು ನಂದು, ಹೆಂಡತಿದು, ನನ್ನ ಮಗಳದು. ಇದು ಬಾತ್ರೂಮು, ಇದು ನನ್ನ ಮಗಳ ರೂಮು. ಸೊ ಅವ್ರಿಗೆ ಯಾರಿಗೂ ಬೆಡ್ ಆ ಥರ ಇಲ್ಲ, ಹಂಗೆಲ್ಲ ಬೆಡ್ ಅಂತ ಏನಿಲ್ಲ. ಅವಳು ಓದ್ಕೊಳ್ಳೋದಕ್ಕೆ ಒಂದು ಇವಾಗ ಇವ್ರಿಗೆ ಬೇಕಲ್ಲ ಟೇಬಲ್ಲು. ಇದು ಇಲ್ಲಿದೆ ಲೈಟು, ಸ್ವಲ್ಪ ಬಟ್ಟೆಗಳಿಂದ ಇದು ಮಾಡಿಲ್ಲ ಆ ಥರ. ಇನ್ನೇನಾದರೂ ಕಂಪ್ಯೂಟರ್ ಕೆಲಸ ಮಾಡಿದ್ರೂ ಅಷ್ಟೇ ನಾನು ಇಲ್ಲೇ ಕೆಳಗಡೆ ಕೂತ್ಕೊಂಡೇನೆ ಇವಾಗೆಲ್ಲ ಮಕ್ಕಳಿಗೆ ನೋ ಆನ್ಲೈನ್ ಫುಡ್ಡು ಅವೆಲ್ಲ ಏನು ಮಾಡೋ ಹಾಗೆ. ಅವರು ಅದಕ್ಕೇನು ಪ್ರತಿರೋಧ ಒಡ್ಡಿಲ್ಲೋ ಅವರಿಗೆ? ಓಕೆನಾ ಅದು? ಇವಾಗ ಇಲ್ಲಿ ತನಕ ಏನೂ ಇಲ್ಲ. ಮಕ್ಕಳು ಬೆಳೀತಾ ಸ್ಟಿಲ್ ಅವ್ರಿಗೆ ಆಗೋ ಎಕ್ಸ್ಪೋಜರ್ ಹೊರಗಡೆ ಹೌದು ಇರ್ತಾರೆ. ವಿವರಿಸಿ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಸೊ ಈಗ ಆನ್ಲೈನ್ ಫುಡ್ಡು ಮನೇಲಿ ಏನೋ ಮಾಡ್ತೀವಿ, ಏನು ಯಾವುದೋ ತೀರಾ ಅನಿವಾರ್ಯತೆ ಆದಾಗ ಈ ಕೆಲವು ಸಲ ಏನಾಗುತ್ತೆ, ಪಾಪ ಮಾಡೋಕ್ಕೆ ಸಮಯ ಇರಲ್ಲ ಅಂಥವ್ರು ಮಾಡ್ತಾರೆ. ನಾವು ಮನೇಲಿ ಕರೆಕ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲವನ್ನೂ ಮಾಡ್ಬೋದು. ಲೈಫ್ ಸ್ಟೈಲ್ ಯಾವುದಾದ್ರು ಟೈಮಿಂಗ್ಸಲ್ಲಿ ಏನೂ ಆಚೆ ಈಚೆ ಆಗಲ್ಲ ಆ ಥರ ಏನು ಹಾಗೆಲ್ಲ ಏನಿಲ್ಲ. ಸರ್ ಇವಾಗ ಈಗ ಈ ಫ್ಲೋರಲ್ಲಿದ್ದು ಇಷ್ಟ ಅಲ್ವಾ ಸರ್? ಇಷ್ಟೇ ಬೇರೆ ಇನ್ನೂ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ? ಫ್ರೆಂಡ್ಸ್ಗಳು ಬರ್ತಿರ್ತಾರೆ ನನ್ನ ಅಭ್ಯಾಸಕ್ಕೆ. ನನ್ನ ಅಲ್ಲಿ ಮೆಡಿಟೇಷನ್ನು, ನನ್ನ ವೈಫ್. ಬಟ್ ತುಂಬ ಕೂಲಿಂಗ್ ಎಫೆಕ್ಟ್ ಇದೆಯಲ್ಲ ಸರ್ ಮನೆ ಒಳಗಡೆ, ಏನು ರೀಸನ್ ಇದು? ಮೇನ್ಲಿ ನಾವು ಟೈಲ್ಸು ಗೀಲ್ಸ್ ಅವೆಲ್ಲ ಏನು ಇರಲ್ಲ. ವೆಂಟಿಲೇಷನು, ಗಾಳಿ ಬೆಳಕು, ದೊಡ್ಡ ವಿಂಡೋಗಳು. ಈ ವಿಂಡೋಗೆ ನಾನು ಇವಾಗ ಕ್ಲೋಸ್ ಮಾಡಿ ತುಂಬ ಗಾಳಿ ಬರುತ್ತೆ ಅಂದ್ಬಿಟ್ಟು ಕ್ಲೋಸ್ ಮಾಡಿರೋದು. ಇದು ಒಂದೇ ಓಪನ್ ಮಾಡ್ಕೊಂಡಿರೋದು. ಸೊ ಇದು ಆಲ್ಮೋಸ್ಟು ಇದೇನಿದೆ ಇಲ್ಲಿಂದ ಅಲ್ಲಿ ತನಕ ಬರೀ ಕಿಟಕಿಗಳೇ. ಸೊ ಹಾಗಾಗಿ ಯಾವ ಸೀಸನ್ಗೆ ಅನುಸಾರ ಮೇಲ್ಗಡೆ ಅಲ್ಲಿ ಗಾಳಿಗೆ ಇದೆ. ಸೊ ಹಾಗಾಗಿ ಬೇಸಿಗೆನಲ್ಲಿ ಈ 3 ವಿಂಡೋ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಇಡೀ ವಾಲ್ ಓಪನ್ ಆದಂಗೆ ಆಗುತ್ತೆ. ಸರ್ ಇದು ಅದೇ ಡೋರು ಕೂಡ ಡಿಫ್ರೆಂಟ್ ಆಗಿದೆ ಸರ್, ಹೇಗೆ? ಡಿಫ್ರೆಂಟ್ ಏನಿಲ್ಲ, ಡಬಲ್ ಡೋರ್ಸು. ಇವಾಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿ ಇಷ್ಟು ದೊಡ್ಡದೆಲ್ಲ ಮಾಡಿಸ್ತಾರಲ್ಲ, ಸೊ ಆ ಥರದ್ದೆಲ್ಲ ಏನಿಲ್ಲ. ಇದು ಮಾಮೂಲಿ ಹಿಂದೆ ಎಲ್ಲ ಹಳೆ ಮನೆಗಳಲ್ಲಿ ಡಿಫ್ರೆಂಟ್ ಆಗಿ ಮಾಡಿಸ್ತಾರೆ ಇವಾಗ ಒಂದೊಂದ್ಸಲ.
ಅವೆಲ್ಲ ಏನಿಲ್ಲ. ಮರ ಎಲ್ಲ ಸ್ವಲ್ಪ ತುಂಬ ಅವೆಲ್ಲ ದುಡ್ಡಿರೋರು. ಸರ್ ಈ ಮನೆಗೆ ಎಷ್ಟಾಗಿದೆ ಸರ್ ಆ್ಯಕ್ಚುಲಿ ಕಟ್ಟುವಾಗ ನಿಮಗೆ? ಟೋಟಲ್ಲು ಒಂದು 55 ಲಕ್ಷ ಆಗುತ್ತೆ. 20 years ಬ್ಯಾಕ್. 20 ಇಯರ್. ಇವಾಗ ನಾನು ಹೇಳಿದ್ನಲ್ಲ, ಈ ಇದು ಖಾಲಿ ಇತ್ತು. ಇದು ಕಿಚನ್, ಈ ಸರ್ಕ್ಯುಲರ್ ಏನು ನೋಡಿದ್ರಿ, ಇದೇನಿದೆ ಇದು ಕೆಳಗಡೆ ಇದೇನೆ ಅಡುಗೆ ಮನೆ. ಕರೆಕ್ಟ್, ಹೌದು. ಸೊ ಮೇಲ್ಗಡೆನೂ ಅದೇ ಸ್ಟ್ರಕ್ಚರ್ನ ಉಳಿಸ್ಕೊಂಡಿರೋದು. ಸೊ ಇದು ಆಮೇಲೆ ಹಳೆ ಮನೆನ ಒಡಿಸಿ ಒಂದು ವಾಲ್ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದೆಲ್ಲ ಮಾಡಿರೋದು. ಸೊ ಈ ಥರ ಮನೆ ಕಟ್ಟಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ. ಸೊ ಮೊದಲೇ ಸ್ವಲ್ಪ ಇದ್ದದನ್ನ ಉಳಿಸ್ಕೊಂಡು ಆಮೇಲೆ ಅದಕ್ಕೆ ಇದನ್ನೆಲ್ಲ ಅಡಿಷನಲ್ ಮಾಡ್ಕೊಂಡು. ಸೊ ನೀವು ಟೋಟಲ್ ಈಗ ಆಗ ಕಟ್ಟಲಿಕ್ಕೆ ಖರ್ಚಾಗಿದ್ದು ಪ್ಲಸ್ ಇವಾಗ ಅದೆಲ್ಲ ಸೇರಿಸಿ ಅಷ್ಟೊಂದು ಹೇಳ್ತಿದ್ದೀರಾ? ಈ ಮನೆಗೆ, ಇದೊಂದು ಮನೆಗೆ ಬೆಂಗಳೂರು. ಹೌದು, ಅದೇ ನಾನು ಅಂದ್ಕೊಂಡೆ 55 ಲಕ್ಷದಲ್ಲಿ ಇಷ್ಟೊಂದು ದೊಡ್ಡ ಮನೆ ಹೆಂಗೆ ಅಂತ. ಸೊ ಈಗ ಅಂದರೆ ಸರ್ ಅಂದರೆ ಓವರ್ ಆಲ್ ಅಂದರೆ ಅವಾಗ ಫಸ್ಟ್ ಕೆಳಗಡೆ ಫ್ಲೋರ್ ಅವಾಗ ಕಟ್ಟಿದ್ದಕ್ಕೆ ನೀವು ದುಡ್ಡು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವಾಗ ಟೋಟಲ್ 20 ವರ್ಷದ ಹಿಂದೆ 8 ಲಕ್ಷ ಆಗಿತ್ತು ಅಷ್ಟೇ. ಸೈಟ್ ಸಪ್ರೇಟ್ ಸೈಟ್ ಅವಾಗ ಅದಕ್ಕಿಂತ ಹಿಂದೆ ತೊಗೊಂಡಿದ್ದು. ತಂದೆಯವರು ತೊಗೊಂಡಿದ್ದು ಸರ್? ಇಲ್ಲ, ಅದು ನಾನೇ ತೊಗೊಂಡಿದ್ದು. ನೀವೇ ಸರ್? ಸೈಟ್ ತಗೊಳ್ಳೋಕೆ ಎಷ್ಟಿತ್ತು ರೇಟ್? ಇದು ಅವೆಲ್ಲ ತುಂಬ ಕಡಿಮೆ ಸಿಕ್ಕಿರ್ಬೋದು. ತುಂಬ ಕಡಿಮೆ. ಹೌದು, ಅವಾಗೆಲ್ಲ. ಸೊ ಆಗ ಅದೇ ಸೈಟ್ ಅವಾಗೆಲ್ಲ ಇದು ಕಾಡು ಥರ ಇತ್ತು, ಏನೂ ಇರಲಿಲ್ಲ. PS ಕಾಲೇಜ್ ಏನಿದೆ ಆಲ್ಮೋಸ್ಟ್ ಅದೇ ಮಡ್ ರೋಡ್ ಇತ್ತು. ಅದೆಲ್ಲ ರಿಂಗ್ ರೋಡ್ ಏನೂ ಆಗಿರಲಿಲ್ಲ. ಇವಾಗ ನೀವು ನೈಸ್ ರೋಡು ಆಗಿರಲಿಲ್ಲ ನಾವು ಮನೆ ಕಟ್ಟಿದ್ದಾಗ. ಆ ನೈಸ್ ರೋಡು ಅದು ಶುರು ಮಾಡಿದ್ರು, ಆಮೇಲೆ ಅದೇನೋ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಒಂದು 3-4 ವರ್ಷ ನಾವು ನೈಸ್ ರೋಡಲ್ಲೇ ಓಡಾಡ್ತಾ ಇದ್ವಿ ಫ್ರೀಯಾಗಿ. ಸೊ ಬಟ್ ಅಂದರೆ ಅವಾಗ ಅಫ್ಕೋರ್ಸ್ ಐ ವಾಂಟ್ ಸೇ ಇಟ್ ವಾಸ್ ಲೈಕ್ ಇನ್ಕನ್ಸಿಸ್ಟೆಂಟ್ ಅಂದರೆ ಫೈನಾನ್ಷಿಯಲ್ ನಿಮ್ಮ ಸೆಟಪ್ ಅಂತ ನಾನು ಹೇಳೋದ. ಬಟ್ ಸ್ಟಿಲ್ ನೀವು ಆ ಟೈಮಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರಿ ಜಾಗ ತಗೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ? ಅಂದರೆ ಇದು ಒಂಥರ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಜೀವನದಲ್ಲಿ ತುಂಬ ಪ್ಲ್ಯಾನಿಂಗ್ ಎಲ್ಲ ಇಲ್ಲ. ಬಟ್ ದಿಸ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಪ್ಲ್ಯಾನಿಂಗ್. ಈ ಮನೆ ಸ್ವಂತ ಮನೆ ಅಂದರೆ ಇದನ್ನು ನಾವೆಲ್ಲ ಹಿಂಗೆ ಆಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ಸುಜಯ್. ಅಂದ್ರೆ ನಾವು ಯಾವಾಗಲೂ ಇವತ್ತೇನು ಬರುತ್ತೆ, ಈ ತಿಂಗಳೇನು, ಅದನ್ನು ಅಚ್ಚುಕಟ್ಟಾಗಿ ಮಾಡೋಣ, ಅದ್ರ ಮೇಲೆ ನಂಬಿಕೆ. ಇವಾಗಿನ ಹಾಗೆ ಅದೇನೋ ಪ್ಲ್ಯಾನ್ ಮಾಡು. ನಾನು ಬಹುಶಃ ನನ್ನ ಲೈಫಲ್ಲಿ ಇತ್ತೀಚೆಗೆ ಕಳೆದ ಒಂದು 5-6 ವರ್ಷದಲ್ಲಿ ಸರಿಯಾಗಿ ನಾನು ದುಡ್ಡು ನೋಡ್ತಾ ಇರೋದು. ಸೊ ಇಲ್ಲ ಅಂತ ಅಂದರೆ ಈ ಒಂಥರ ಅವತ್ತಿದ್ದು ಅವತ್ತಿಗೆ ಆಗ್ತಾಯಿತ್ತು. ಈ ತಿಂಗಳೇನು ದುಡಿತೀವೋ ಅದು ಅದಕ್ಕೆ ಆಗ್ತಾಯಿತ್ತು. ಸೊ ಮನೆ ಕಟ್ಟುವಾಗಲೂ ಲೋನ್ ಅಂತ ಮಾಡಿ ಯಾವುದೋ ಲ್ಯಾಂಡ್ ಮೇಲೆ ಲೋನ್ ತೊಗೊಂಡು ಮಾಡಿದ್ದು. ಅದಾದಮೇಲೆ ಇದು. ಸೊ ಆಮೇಲೆ ಲಕ್ಕಿಲಿ ನನ್ನ ವೈಫ್ಗೂ ಒಂದು ಗೌರ್ಮೆಂಟ್ ಕೆಲಸ ಅಂತ ಇರೋದ್ರಿಂದ ಅದನ್ನು ಸಪೋರ್ಟ್. EMIs ಆ ಥರ ಏನು ಈ ಮನೆ ಮೇಲೆ ಅಂತ ಏನಿಲ್ಲ, ಆ ಥರದ್ದೆಲ್ಲ ಮುಗಿದೋಗಿದೆ ಇಲ್ಲ. ಇದು ನಡೀತಾ ಇದೆ, ಲೋನ್ ಇದೆ. ಲೋನ್ ಲಕ್ಷ್ಮೀ ನಿವಾಸ ಇಲ್ಲ ಹಂಗೆ. ಸೊ ಅಲ್ಲ, ಲಕ್ಷ್ಮೀ ನಿವಾಸ ಇದೆ ಖಂಡಿತ. ನನಗೆ ಟೆಲಿವಿಷನ್ನು ಆರ್ಥಿಕವಾಗಿ ತುಂಬ ಸಹಾಯ ಆಗಿದೆ, ಅದರಿಂದ ಅನುಮಾನವೇ ಇಲ್ಲ. ಹಾಗಾಗಿಯೇ ನನಗೆ ರಂಗಭೂಮಿಯನ್ನು ಎಷ್ಟು ಪ್ರೀತಿಸ್ತೀನೋ ನಾನು ಟೆಲಿವಿಷನನ್ನು ಅಷ್ಟೇ ಪ್ರೀತಿಸ್ತೀನಿ. ಯಾಕಂದರೆ ಕೆಲವರು ಅಯ್ಯೋ ಟಿ ವಿ ಅದಕ್ಕೊಂದು ಲಿಮಿಟೇಷನ್ ಇದೆ, ನೋ ಡೌಟ್ ಅಬೌಟ್ ಇಟ್. ಪ್ರತಿಯೊಂದಕ್ಕೂ ಲಿಮಿಟೇಷನ್ ಇದೆ ಇವತ್ತು. ಆದರೆ ಏನೇ ಲಿಮಿಟೇಷನ್ ಇದ್ದರೂ ನಾನು ಇವಾಗ ಕೆಲವ್ರಿಗೆ ರಂಗಭೂಮಿಯನ್ನು ಟೆಲಿವಿಷನ್ನು ಸಿನಿಮಾ ಬರೋದಕ್ಕೆ ಏಣಿಯಾಗಿ ಬಳಸ್ಕೊಳ್ಳಿ, ತಪ್ಪಿಲ್ಲ. ನೀವು ಟೆಲಿವಿಷನ್ನು ಬಳಸ್ಕೊಳ್ಳಿ, ಸಿನಿಮಾಗೆ ಹೋಗಿ, ಅಲ್ಲಿಂದ ನೀವು ಏನು ಬಟ್ ಏನು ಮಾಡ್ತಿರ್ತೀರ ಅದಕ್ಕೆ ಬದ್ಧರಾಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗುತ್ತೆ. ನೀವು ರಂಗಭೂಮಿಗೆ ಬರ್ತೀರಾ, ರಂಗಭೂಮಿನಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೊಟ್ಕೋಬೇಕು. ನೀವು ಅದನ್ನು ಲ್ಯಾಡ್ರಾಗಿ ಬಳಸ್ಕೊಳ್ತೀನಿ ಹಂಗಾಗಲ್ಲ. ನೀವು ಇಲ್ಲಿ ಕೊಟ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ನೀವು ಸಲ್ಲಿದ್ರೆ ಎಲ್ಲ ಕಡೆ ಸಲ್ತೀರ. ನೀವು ಟೆಲಿವಿಷನಿಗೆ ಬರ್ತೀರಾ, ಟೆಲಿವಿಷನ್ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೊಟ್ಕೋಬೇಕು. ಇಲ್ಲಿ ಟೆಲಿವಿಷನಲ್ಲಿ ಇದ್ದುಕೊಂಡು ಅಲ್ಲೇನೋ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ, ನಾನು ಅಲ್ಲಿ ಮಾಡ್ತೀನಿ, ಇದು ಸುಮ್ಮನೆ ಇದ್ದೀನಿ, ಅದನ್ನು ನಾನು ಒಪ್ಪಲ್ಲ. ಇದನ್ನು ಸೊ ಎಲ್ಲೇ ಇರಿ, ನೀವು ಏನೇ ಮಾಡಿ ಅದಕ್ಕೆ ಬದ್ಧರಾಗಿ ಅದು ನಿಮ್ಮನ್ನು ಏನು ಕೇಳುತ್ತೆ ಅದಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಕೊಟ್ಕೋಬೇಕಾಗುತ್ತೆ. ನೀವು ಅಲ್ಲಿ ಎಲ್ಲೂ ಕೊಟ್ಕೊಳ್ಳಿಲ್ವ, ಇಲ್ಲಿ ನೀವೆಲ್ಲೂ ಉದ್ಧಾರ ಆಗಲ್ಲ. ಸೊ ಇವಾಗ ಥಿಯೇಟರ್ಗಳು ನಾವುಗಳೆಲ್ಲ ರಂಗಭೂಮಿನಲ್ಲಿ ಮಾಡುವಾಗ ಅದೊಂದು ಥರ ನಮಗೆ ನೀವು ಒಂದು ಧ್ಯಾನ ಇದ್ದಾಗೆ. ಎಷ್ಟು ಗಂಟೆಗೆ ಹೋಗ್ತೀವಿ, ಅಲ್ಲಿ ಏನು ಮಾಡ್ತೀವಿ, ಯಾವ ಫೋನ್ಗಳು ಅವೆಲ್ಲ ಏನೂ ಇಲ್ಲ. ಸೊ ಇವತ್ತು
ಅಲ್ಲಿ ಇರಬೇಕಾಗುತ್ತೆ. ಇಟ್ಸ್ ಅ ಸಿಂಪಲ್. ಅದು ನಾನೇನು ಭಾಳ ವಿಶೇಷವಾಗಿ ಮಾಡ್ತೀನಿ ಅಂತಲ್ಲ, ನಿಮ್ಮನ್ನು ನಾವು ಕೊಟ್ಕೋಬೇಕಾಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್. ನೀವು ಎಲ್ಲಿಗೆ ಒಂದು ಆರ್ಮಿಗೆ ಹೋದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೊಟ್ಕೋಬೇಕು, ಇಲ್ಲಾಂದರೆ ಹೋಗಬೇಡಿ. ಒಂದು ಸಂಗೀತಕ್ಕೆ ನಾನೇನು ಸಂಗೀತಗಾರ ಆಗಬೇಕಂದ್ರೆ ಅದಕ್ಕೆ ಬೇಕಾದಂಥ ಕೆಲವು ಗುಣಗಳು, ಒಂದು ಶಿಸ್ತನ್ನು ರೂಢಿಸ್ಕೋಬೇಕಾಗತ್ತೆ, ಗುರುಗಳು ಹೇಳಿದ ರೀತಿಯಲ್ಲಿ ನಡಿಬೇಕಾಗತ್ತೆ, ನಡಿಬೇಕು. ಸೊ ಹಾಗಾಗಿ ಟೆಲಿವಿಷನ್ನು ಖಂಡಿತ ಹ್ಯಾಟ್ಸ್ ಆಫ್ ಟು ಟೆಲಿವಿಷನ್ನು, ನಿರ್ಮಾಪಕರುಗಳಿಗೆ, ಕನ್ನಡದ ಪ್ರೇಕ್ಷಕರುಗಳಿಗೆ ಭಾಳ ದೊಡ್ಡ ನಮಸ್ಕಾರ. ಯಾಕಂದರೆ ರಂಗಭೂಮಿನಲ್ಲಿ ತುಂಬ ಖುಷಿ ಕೊಟ್ಟಿದೆ. ರಂಗಭೂಮಿ ಇಟ್ ಹ್ಯಾಸ್ ಗಿವನ್ ಮೀ ಇಮ್ಮೆನ್ಸ್ ಜಾಯ್, ಇಮ್ಮೆನ್ಸ್ ನಾಲೆಡ್ಜ್. ಬಟ್ ಅಲ್ಲಿ ಹಣ ಇಲ್ಲ. ಸೊ ಎಷ್ಟೋ ಸಲ ನಾವೇ ಹಾಕಿ ಅದನ್ನು, ಅದು ಆರ್ಥಿಕವಾಗಿರ್ಬೋದು, ನಮ್ಮ ಸಮಯ ಕೊಡೋದ್ರ ಮೂಲಕ ಇರ್ಬೋದು, ನಮ್ಮ ಟ್ಯಾಲೆಂಟ್ ಕೊಡೋದ್ರ ಮೂಲಕ ಇರ್ಬೋದು, ನಾವೇ ಅಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು. ಬಟ್ ಟೆಲಿವಿಷನ್ನು ಹಲವಾರು ಜನ ನಟರುಗಳಿಗೆ, ತಂತ್ರಜ್ಞರಿಗೆ ದೊಡ್ಡ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದೆ. ಅದು ಭಾಳ ದೊಡ್ಡ ವಿಷಯ. ಸರ್ ಫಸ್ಟ್ ಫ್ಲೋರ್ ವೆರಿ ಇಂಟ್ರೆಸ್ಟಿಂಗ್. ಮೇಲೆ ಸಿಂಪಲ್ ಫ್ಲೋರ್ ಹೇಗಿದೆ, ಯಾವ ಥರ? ಸೊ ಇಲ್ಲೂ ಗಿಡಗಳಿದೆ. ಸೇಮ್ ಅವಾಗಲೇ ಅದೇ ಮಾತಾಡಿ. ಹೌದು. ಅಂದರೆ ನನಗೆ ಗಿಡಗಳು ಏನೋ ಒಂದು ಖುಷಿ. ಒಂದು ಸ್ವಲ್ಪ ಹೊತ್ತು ಯಾವಾಗಲೂ ಶೂಟಿಂಗ್ ಮುಗಿಸ್ಕೊಂಡು ಬಂದಾಗಲೋ, ಟೈಮ್ ಇದ್ದಾಗಲೋ, ಅಲ್ಲೆಲ್ಲೋ ಖಾಲಿ ಜಾಗದಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋ ಬದಲು ಇಲ್ಲಿ ನೀವು ಹಿಂಗೆ ಕೂತ್ಕೊಂಡು ಒಂದು ಪಕ್ಕದಲ್ಲಿ ಕೂತ್ಕೊಂಡು ಒಂದು ಚಹಾ ಕುಡ್ಕೊಂಡು ನ್ಯೂಸ್ ಪೇಪರ್ ಓದೋದು ಮಜಾ ಇದೆಯಲ್ಲ. ಈ ಕಲಾವಿದರುಗಳಿಗೆ ಇಂಥದ್ದೆಲ್ಲ ತುಂಬ ಶೋಕಿಗಳಿರುತ್ತೆ. ಸೊ ಐ ರಿಯಲಿ ಎಂಜಾಯ್. ಬಟ್ ಇಲ್ಲ ಸರ್, ನಿಮಗೆ ಬೇಕಾಗಿರೋ ಥರನೇ ನೀವು ಮಾಡ್ಕೊಂಡಿದ್ದೀರಿ. ಆ್ಯಕ್ಚುಲಿ ದಟ್ ಈಸ್ ಲೈಕ್ ಇಂಟ್ರೆಸ್ಟಿಂಗ್. ಅದು ಈಗ ನಾರ್ಮಲಾಗಿ ಎಲ್ಲರದ್ದು ಒಂದೇ ಟೈಪ್ ಮನೆ, ಅದೇ ಥರ ಶೈಲಿ, ಏನು ಡಿಫ್ರೆನ್ಸ್ ಏನೂ ಇರಲ್ಲ. ಕೆಲವರು ಸ್ವಲ್ಪ ವಿಜೃಂಭಣೆ, ಒಳಗಡೆ ಎಕ್ವಿಪ್ಮೆಂಟ್ಸ್ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ ಬಿಟ್ಟರೆ ದಿಸ್ ಫೀಲ್ಸ್ ಲೈಕ್ ರಿಯಲ್ ಹೋಮ್ ಆ್ಯಕ್ಚುಲಿ. ದಟ್ಸ್ ದಿ ಹೋಲ್ ಪಾಯಿಂಟ್. ಸರ್ ಈಗ ನೀರಿಂದು ಟ್ಯಾಂಕ್ ಎಲ್ಲ ಏನು ಕಾಣ್ತಾ ಇಲ್ವಾ? ಸೊ ಮೇಲ್ಗಡೆ ಇದೆ. ಓಕೆ. ಸೊ ಅಲ್ಲಿ ಟ್ಯಾಂಕ್ ಇದೆ. ಟ್ಯಾಂಕು, ಸೋಲಾರು, ಅಂದರೆ ನ್ಯಾಚುರಲ್ಲಾಗಿ ಏನು ಗಾಳಿ ಬೆಳಕು, ಸೋಲಾರ್ ಪವರು ಎಲ್ಲ ಬಳಸ್ಕೊಂಡಿದೆ. ಸೊ ಇದೊಂಥರ ಸಣ್ಣ ಒಂದು ಸಿಟ್ಟಿಂಗ್ ಏರಿಯಾ. ಸೊ ಸ್ನೇಹಿತರೇನಾದರೂ ಬಂದರೆ ಹುಣ್ಣಿಮೆಗಳಲ್ಲಿ, ಸೊ ಯಾವುದೋ ಒಂದು ಸಣ್ಣ ಜಾಮಿಂಗ್ ಸೆಷನ್ನು, ಮ್ಯೂಸಿಕ್ಕು, ಹೌದು, ಆರಾಮಾಗಿ ಇಲ್ಲಿ ಒಂದು 20-25 ಜನ ಕೂತ್ಕೋಬೋದು. ಹೌದು ಸರ್, ಕೂತ್ಕೊಳ್ಬೋದು. ಆ್ಯಕ್ಚುಲಿ ಒಂದು ಸಣ್ಣ ಸ್ಕ್ರೀನ್ ಥರ ಎಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ಮಾಡ್ಬೋದು. ಇದೇನು ಸರ್ ಅದೇ ಲೈಟ್? ಅದು ಕೆಳಭಾಗದಲ್ಲಿ ಇದು ಇಲ್ಲಿಂದ ಲೈಟ್ಗೆ ಇದು ಕವರ್ ಆಗಿಲ್ಲ. ಇಂಜಿನಿಯರಿಂಗ್ ಅದು ಎಕ್ಸ್ಪ್ಲೈನ್ ಮಾಡಿದಾಗ ಅವರಿಗೆ ಎಷ್ಟು ಸಮಯ ತಗೊಳ್ತು ಅವ್ರಿಗೆ ಅರ್ಥ ಆಗೋದಕ್ಕೆ? ಆಲ್ಮೋಸ್ಟ್ ಒಂದು ನಾವು ಹೇಳಿದಾಗೆ ಒಂದು ಆರ್ಕಿಟೆಕ್ಟು ಮತ್ತು ನಾನು ನನ್ನ ವೈಫು ಸೇರಿಕೊಂಡು ಒಂದು 6-7 ತಿಂಗಳು ತೊಗೊಂಡಿದ್ದೆ. ಅನ್ನಿಸ್ತು ಅಂತ ಕಟ್ಟೋದಲ್ಲ, ನಾಳೆ ಯಾವ ರೀತಿಯೂ ತೊಂದರೆ ಆಗಬಾರ್ದು. ಬೆಂಗಳೂರಿನಲ್ಲಿ ಹೆವಿ ಮಳೆನೂ ಆಗುತ್ತೆ, ಬಿಸಿಲು ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ಸ್ಟಡಿ ಮಾಡಿ ಜಾಗ ಅದನ್ನೆಲ್ಲ, ಆಮೇಲೆ ನಮ್ಮ ಬಡ್ಜೆಟ್ಟು ಅದನ್ನೆಲ್ಲ ನೋಡಿಕೊಂಡು ಒಂದು ಆಲ್ಮೋಸ್ಟ್ 1.25 ವರ್ಷ ತೊಗೊಂಡ್ವಿ ಮಾಡೋದಕ್ಕೆ. ಆಮೇಲೆ ಆವಾಗ ಪ್ಯಾಂಡಮಿಕ್ ಬೇರೆ ಬಂದು ಸ್ವಲ್ಪ ದಿನ ಕೆಲಸ ನಿಂತೋಗಿತ್ತು. ಸೊ ಆ ಥರದ್ದೆಲ್ಲ. ಸರ್ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಏನೋ ಬೇರೆನೇ ಯಾವುದೋ ಹಿಂದೆ ಅದು ಪೂರ್ತಿ ಹಾಗೆ ಇತ್ತು. ಇದೆಲ್ಲ ಇಲ್ಲಿ ದೊಡ್ಡ ಅರಳಿ ಮರ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ಪೂರ್ತಿ ಒಂದು ಬೆಟ್ಟ ಇತ್ತು. ಆಮೇಲೆ ದಿನೇ ಬಿಲ್ಡಿಂಗ್ಗಳು ಬೇರೆ ಬೇರೆ ಕಡೆದೆಲ್ಲ ಬಂದು ಆಗಿದೆ. ಲಕ್ಕಿಲಿ ಆಕಾಶ ಅಂತೂ ಕಾಣುತ್ತೆ, ಸೂರ್ಯ ಬರೋದು ಕಾಣುತ್ತೆ, ಚಂದ್ರ ಬರೋದು ಕಾಣುತ್ತೆ. ಸೊ ಹಾಗಾಗಿ ಇನ್ನೂ ಖುಷಿ ಇದೆ. ಸರ್ ಇದು ಕುವೆಂಪು ಅವರಿಗೆ ಮನೆಯೆಂದು ಕಟ್ಟದಿರೋ ಅದೆಲ್ಲ ಇದೆಯಲ್ಲ ಆ್ಯಕ್ಚುಲಿ. ಸೊ ಅದು ಆ ಥರದ್ದೇನು ಫಾಲೋ ಮಾಡೋಲ್ವಾ ನೀವು? ಅಂದರೆ ಒಂದೇ ಕಡೆ ಈಗ ಸ್ಟಾಗ್ನೆಂಟ್ ಆಗಿ ನಿಂತಿದ್ದೀರಾ ಆ್ಯಕ್ಚುಲಿ ಇದು? ಇಲ್ಲ, ಖಂಡಿತ ಅದನ್ನು, ಅಂದರೆ ಮನೆಯನೆಂದು ಕಟ್ಟದಿರು ಅಂದರೆ ಅರ್ಥ ಮನೆ ಕಟ್ಟಬೇಡ ಅಂತ ಅಲ್ಲ, ಎಲ್ಲೂ ನಿಲ್ಲದು ಬೇಡ, ಇಲ್ಲೇ ಒಂದು ಬಗೆಯಲ್ಲಿ
ನಮ್ಮ ಕ್ರಿಯೇಟಿವಿಟಿ ಮುಗಿತಪ್ಪ ನಂದು ಸಕ್ಸಸ್ ಆದೆ ಅನ್ನೋವಂಥದ್ದು ಆಗೋದು ಬೇಡ. ಒಂದು ಅನಿಕೇತ ನಡೀತಾ ಇರಲಿ, ಮುಂದುವರಿತಾ ಇರಲಿ, ಬೆಳೀತಾ ಇರಿ, ಮಾಡ್ತಾ ಇರಿ ಅನ್ನೋ ಅರ್ಥ. ಸೊ ಹಾಗಂತ ನಾವು ಒಂದು ಬಗೆಯ ನಿರಾಶ್ರಿತರ ಹಾಗೆ ಆ ಥರ ಎಲ್ಲ ಲೈಫೆಲ್ಲ ಕಳೆದಿದ್ದೀವಿ. ಜಿಪ್ಸಿ ಲೈಫು ಕಲಾವಿದರಾಗಿದ್ದಾಗ 3 ತಿಂಗಳು ಒಂದು ಕಡೆ, 6 ತಿಂಗಳು ಒಂದು ಕಡೆ, 1 ವರ್ಷ ಒಂದು ಕಡೆ ನಾನು ಮ್ಯೂಸಿಷಿಯನ್ ಆಗಿ ತುಂಬ ಓಡಾಡ್ತಾ ಇದ್ದೆ ಬೇರೆ ಬೇರೆ ದೇಶಗಳಿಗೆ. ಆವಾಗ ಬೆಂಗಳೂರಿನಲ್ಲಿ 6 ತಿಂಗಳು ಇರ್ತಾಯಿದ್ದೆ ಅಷ್ಟೇ, ಇನ್ನು 6 ತಿಂಗಳು ಟ್ರಾವೆಲ್ ಮಾಡ್ತಾಯಿದ್ದೆ. ಆಮೇಲೆ ಅಪ್ಪ ಅಮ್ಮನಿಗೆ ವಯಸ್ಸಾಗುತ್ತೆ, ಕೆಲವು ಜವಾಬ್ದಾರಿಗಳು ನಿಮಗೆ ಬೇಕೋ ಬಿಡು. ನಮ್ಮ ಸಂಸ್ಕೃತಿನಲ್ಲಿ ವಯಸ್ಸಾದಮೇಲೆ ತಂದೆ ತಾಯಿ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ. ಸೊ ಆವಾಗ ನೆಲೆ ನಿಲ್ಲಬೇಕಾಗತ್ತೆ. ನಿಮಗಾಗಲ್ಲ, ನನಗಾಗಲ್ಲ ಅಂದರೂ ಅವ್ರಿಗಾಗಾದ್ರು ಮಾಡಬೇಕಾಗತ್ತೆ. ಮಕ್ಕಳು ಬೆಳೀತಾ ಇರ್ತಾರೆ, ಅವ್ರ ರಿಕ್ವೈರ್ಮೆಂಟನ್ನು ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಆಗಿದ್ದಾಗ ನಾನು ಈ ಮದುವೆಗಿದ್ರೆ ಅದಕ್ಕೆ ಆಗಿರಲಿಲ್ಲ. ಆವಾಗೆಲ್ಲ ನಾನು ಎಲ್ಲಿಯೂ ನಿಲ್ಲದಿರೋ ಥರನೇ ಇದ್ದೆ. ಸರ್ ಅಂದರೆ ನಿಮಗೆ ಎಷ್ಟು ಜನ ಮಕ್ಕಳು ಸರ್? ಒಬ್ಬಳೇ ಮಗಳು, ಒಬ್ಬಳೇ. ನಮ್ಮ ತಂದೆ ತಾಯಿಗೆ ನಾನೇ ದೊಡ್ಡವನು. ನನ್ನ ತಮ್ಮ ಇಲ್ಲೇ ಜೆ ಪಿ ನಗರಲ್ಲಿದ್ದಾನೆ. ಹೌದಾ? ಅವರೆಂತ ಮಾಡ್ತಾರೆ? ಅವನು ಈಸ್ ಮೋರ್ ಇನ್ ಟು ಬಿಸ್ನೆಸ್ಸು. ಆಮೇಲೆ ನನ್ನ ತಂಗಿ ಅವ್ರದ್ದು ಸ್ವಂತ ಮನೆ ಇದೆಯಾ? ಅವ್ರದ್ದು ಅವನು ನಾವಿಬ್ಬರೂ ಹೀಗೆ ಪೂರ್ವ ಪಶ್ಚಿಮ. ಅವ್ರ ಫಿಲಾಸಫಿ ಬೇರೆಯೇ. ಇಲ್ಲ ಕಮರ್ಷಿಯಲ್ ಅಂತ ಅಲ್ಲ, ಇಲ್ಲ ಹಂಗಿಲ್ಲ. ಅವನು ಮನೆ ಕಟ್ಟೋದ್ರ ಬಗ್ಗೆ ಅವೆಲ್ಲ ನಂಬಿಕೆ ಇಲ್ಲ. ಇದ್ರ ತನಕ ಚೆನ್ನಾಗಿರಬೇಕು ಆ ಥರದ್ದು. ಅವರಿಬ್ಬರೂ ಅಷ್ಟೇ. ಮೊನ್ನೆ ಬಂದಿದ್ರು, ನಾವೆಲ್ಲ ಒಟ್ಟಿಗೆ. ತಂಗಿ ಇದ್ಲು. ತಂಗಿ 1 ವರ್ಷ ಆಯಿತು, ಅವಳಿಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡ್ಬಿಟ್ಲು. ನಮ್ಮ ಎಷ್ಟು ವರ್ಷ ಚಿಕ್ಕದು ಸರ್? 50 ವರ್ಷ ಅವಳಿಗೆ. ಸೊ ನನಗೆ ನಾನೇ ದೊಡ್ಡವನು. ನಾನಾದ್ಮೇಲೆ ನನ್ನ ತಮ್ಮ ಆದಮೇಲೆ ನನ್ನ ತಂಗಿ, ಒಬ್ಬಳೇ ತಂಗಿ. ಸೊ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ಯಾವ ಕ್ಯಾನ್ಸರ್ ಆಗಿತ್ತು? ಸ್ಟಮಕ್ ಕ್ಯಾನ್ಸರ್. ಅಂದರೆ ಲೇಟರ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಯಿತು. ಗೊತ್ತಾಗೋ ಅಷ್ಟರಲ್ಲೇ ನಮಗೆ 3ನೇ ಹಂತ ದಾಟಿಬಿಟ್ಟಿತ್ತು ಅಂತ ಹೇಳಿದ್ರು. ಸೊ 1.5 ವರ್ಷ ತುಂಬ ಸ್ಟ್ರಾಂಗ್ ಅವಳು, ಬುದ್ಧಿವಂತೆ. ಬಟ್ 1.5 ವರ್ಷ ಫೈಟ್ ಮಾಡಿದ್ಲು, ಆಮೇಲೆ ಆಗಲಿಲ್ಲ. ತಂದೆಯವರು ಅಂದರೆ ಏಜ್? ತಂದೆ ಹೌದು, ನಮ್ಮ ತಂದೆಯವ್ರಿಗೆ 80 to 83. ಅವರೊಂಥರ ಬಿಂದಾಸ್ ಆಗಿದ್ದರು, ಖುಷಿಯಾಗಿ. ಒಂದಿನ ಆಸ್ಪತ್ರೆಗೆ ಅಂತ ಹೋಗಲಿಲ್ಲ. ಸೊ ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. 82-83 ಆಗಿತ್ತು ಅನ್ಸುತ್ತೆ ಅವ್ರಿಗೆ ಆಗಿತ್ತು. ಸರಿ, ಇನ್ನೊಂದು ರೂಮ್ ಇದೆಯಲ್ಲ, ಇದೇನು? ಇದು ನನಗೆ ಕೆಲವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಈಶ್ವರ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಇಡೋದಕ್ಕೆ, ಅಥವಾ ಯಾರಾದರೂ ಆರ್ಟಿಸ್ಟ್ಗಳು ಹೊರಗಡೆಯಿಂದ ಬಂದರೆ ಉಳ್ಕೋಬೋದು. ಓಕೆ. ಸೊ ಇದೆಲ್ಲ ನನ್ನ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು. ಯಾರಾದರೂ ಕಲಾವಿದರು ಯಾರಾದರೂ ಬಂದರೆ, ದೂರದಿಂದ ಬರೋರು, ಎಲ್ಲ ಜಂಬೆಗಳೇ. ನಾನು ಹಿಂದೆ ಈ ಜಂಬೆ ವರ್ಕ್ಶಾಪ್ ಮಾಡ್ತಾಯಿದ್ದೆ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಹಾಗಾಗಿ ಒಂದು 10-15 ಇನ್ಸ್ಟ್ರೂಮೆಂಟ್ಗಳಿದೆ. ಒಂದು ಕಾಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಅಲ್ಲ, ನನಗಂತೂ ಅಭ್ಯಾಸ ನೆಲದ ಮೇಲೆ ಮಲ್ಕೊಳ್ಳೋದು, ನನಗಲ್ಲಿ ಮಲ್ಕೋಬೇಕು ಅಂತ ಇಷ್ಟ. ಬರೋರ್ನೆಲ್ಲ ನಾನು ಬಲವಂತ ಮಾಡೋಕ್ಕಾಗಲ್ವಲ್ಲ. ಆಮೇಲೆ ಬರೋರೆಲ್ಲ ಆ್ಯಕ್ಚುಲಿ ಬಂದವರು ಫ್ಯಾಮಿಲಿ ಎಲ್ಲ ಅವ್ರು ಹೆಂಗೆ ಇಲ್ಲಿ ಉಳಿತಾರೆ? ಅದಕ್ಕೆಲ್ಲ ಹೊಂದ್ಕೊಳ್ಳೇಬೇಕು ನಮ್ಮ ಮನೆಗೆ. ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕಾಗಿ ಏನೋ ಬೇಜಾರು ಮಾಡ್ಕೊಂಡಿದ್ದು ಆ ಥರ ಎಲ್ಲ ಏನಿಲ್ವಾ? ಎಲ್ಲ ಏನಿಲ್ಲ. ಒಂಥರ ಏನೋ ಹೊಸ್ತಲ್ಲ, ವಿಶೇಷ. ಪ್ರತಿದಿನ ಇಲ್ಲೇ ಬದುಕೋರು ಬಹುಶಃ ಕಷ್ಟ ಆಗ್ಬೋದು. ಏನೋ ಬಂದಾಗ ಇವರು ಹಿಂಗೆ ನೆಲದ ಮೇಲೆ ಮಲ್ಕೊಳ್ತಾರ, ಏನೋ ಚೆನ್ನಾಗಿದೆ ಅಂತ ನಾವೆಲ್ಲರಿಗೂ ಚಾಪೆ ಹಾಸಿ ದಿಬ್ಬು ಕೊಟ್ಟು ಸಿಂಪಲ್ ಬೆಡ್ 1-2 ಬೆಡ್ಶೀಟನ್ನ ಕೆಳಗಡೆ ಹಾಕಿ ಮಾಡಿಕೊಟ್ರೆ ಏನೋ ಹೊಸ ಥರ ಇದೆ, ಚೆನ್ನಾಗಿದೆ. ಒಂದು ಸ್ವಲ್ಪ ಮಂಡಿ ನೋವಾದರೂ ಕೂತ್ಕೊಂಡು ಏನೋ ಮಾಡ್ತಾರೆ. ಇಲ್ಲಿನ್ನೇನಿಲ್ಲ ಇಲ್ಲಿ. ಬಟ್ ಈಗ ನೀವು ಬಾಡಿಗೆಗೆ ಕೊಡೋದು ಆ ಥರದ್ದೆಲ್ಲ ಏನಿಲ್ಲ? ಸಿಂಗಲ್ ಹೌಸ್, ಬ್ಯಾಚುಲರ್ಸ್ ಆ ಥರ ಎಲ್ಲ ಇಲ್ಲ? ಬಾಡಿಗೆ ಗಿಡಿಗೆ ಅವೆಲ್ಲ ಅಂದರೆ ಎಲ್ಲ ಹೇಳ್ತಾರೆ ಹಾಗಂತ. ಯಾಕಂದರೆ ಈ ಮನೆ ನೋಡಿದಾಗ ಕೆಲವರು ಅಯ್ಯೋ ಇಷ್ಟೊಂದು ಜಾಗ ವೇಸ್ಟ್ ಮಾಡಿದ್ದೀರಾ, ಬೆಂಗಳೂರಿನಲ್ಲಿ ಈ ಥರ ನಾವು ಮನೆ ನೋಡಿಲ್ಲ, ನೀವು ಇದೊಂದು ರೂಮ್ ಬಾಡಿಗೆ ಕೊಟ್ರು ಎಷ್ಟೋ ದುಡ್ಡು ಬರುತ್ತೆ, ನೀವಿರೋರೇ. ನಮ್ಮನೇಲಿ ನಾನು, ಅಮ್ಮ, 4 ಜನ, ನನ್ನ ಮಗಳು. ಇಲ್ಲೇನಾದ್ರು ಮಾಡೋದು ಆ ಥರದ್ದೆಲ್ಲ ಏನಿಲ್ಲ. ಸಿಂಪಲ್ಲಾಗಿ ಬದುಕಬೇಕು. ಕಷ್ಟಪಟ್ಟಿದ್ದೀವಿ. ಈಗ ಭಗವಂತ ಕೊಟ್ಟಿಯಾನೆ, ಖುಷಿ ಪಡಬೇಕು. ಅಂದರೆ ಇಲ್ಲ ಅಂದರೆ ನನಗೆ ಯಾವಾಗಲೂ ಒಂಥರ
ಸರ್ಕಲ್ ಇಷ್ಟ, ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿರ್ತೀನಿ. ಅಂದರೆ ಜೀವನ ಸಹ ನಿಮಗೆ ನೀವು ಅಂದ್ಕೊಂಡ ಹಾಗೆ ನೇರ ಇಲ್ಲ, ಏನೋ ತಿರುವುಗಳು ಪಡೆಯುತ್ತೆ, ಏನೇನೋ ಆಕಸ್ಮಿಕಗಳಾಗ್ತವೆ. ನಾನು ಹೇಳಿದಾಗೆ ನಾನು ಜೀವನದಲ್ಲಿ ಮದುವೆ ಆಗ್ತೀನಿ ಅಥವಾ ಹೀಗೆಲ್ಲೋ ಒಂದು ಕಡೆ ನೆಲೆ ನಿಲ್ತೀನಿ, ಅಥವಾ ಟೆಲಿವಿಷನಲ್ಲಿ ಎಲ್ಲೋ ಹಿಂಗೆ ಯಾವುದೋ ಒಂದು ಪಾಪ್ಯುಲರ್ ಧಾರಾವಾಹಿಲಿ ಮಾಡ್ತೀವಿ, ಇವೆಲ್ಲ ಏನೂ ಅಂದ್ಕೊಂಡಿರಲಿಲ್ಲ. ಈ ಕಲಾವಿದ ಆಗಬೇಕು, ಒಂದು ಒಳ್ಳೆ ಕೆಲಸ ಮಾಡಬೇಕು, ಅದು ಮನಸ್ಸಿಗೆ ಖುಷಿ ಸಿಗಬೇಕು. ರಾತ್ರಿ ಬಂದು ನಾನು ನನ್ನ ಚಾಪೆ ಮೇಲೆ ನಾನು ಮಲ್ಕೊಂಡ್ರೆ ಓ ಇವತ್ತಿನ ಅನ್ನ ನಾನು ಸಂಪಾದನೆ ಮಾಡಿದ್ನಪ್ಪ ಅನ್ನೋ ಒಂದು ಖುಷಿನಲ್ಲಿ ಮಲ್ಕೋಬೇಕು. ಇಷ್ಟೇ ನಮಗೆ ತುಂಬ ಸರಳವಾಗಿ ಇದ್ದಂಥದ್ದು. ಆಮೇಲೆ ಅದು ಅಲ್ಲಿಂದ ಒಂದು ಮೆಟ್ಲು ಹತ್ತದಾಗ ಈ ಮೆಟ್ಲು ಹತ್ತೀವಿ, ಇನ್ನೊಂದು ಮೆಟ್ಲೇನೋ ತೋರಿಸುತ್ತೆ, ಅಲ್ಲಿಂದ ಇನ್ನೊಂದು. ಸೊ ಹಾಗಾಗಿ ಒಂದು ಐಡಿಯಾ ನನಗೆ ಈ ಥರ ಬೇಕು ಅಂತ ಆರ್ಕಿಟೆಕ್ಟ್ ಹೇಳಿದಾಗ ಸರಿ ನೋಡೋಣ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ಜಾಗ ಚಿಕ್ಕದು, ಬೆಂಗಳೂರಿನಲ್ಲಿ ಹಳ್ಳಿಗಳಲ್ಲಾದರೆ ತೋಟಗಳಲ್ಲಿ ಇದು 30-45 ಈ 30-40-45 ಆ ಥರದಲ್ಲಿ. ಸೊ ಹಂಗಿರುತ್ತಲ್ಲ, ತುಂಬ ದೊಡ್ಡದಾಗಿ ಅನ್ಸುತ್ತೆ. ಯಾವುದಕ್ಕಂದ್ರೆ ಗೋಡೆಗಳಿಲ್ಲ, ಮೇಯ್ನ್ಲಿ ನಮ್ಮ ಮನೆಯಲ್ಲಿ ಯಾವುದೂ ಗೋಡೆಗಳಿಲ್ಲ. ಆಮೇಲೆ ಕೆಲವ್ರ ಮನೆಯಲ್ಲಿ ಪ್ರತಿ ರೂಮ್ನಲ್ಲೂ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಆ ಥರದ್ದಿಲ್ಲ, ಒಂದು ರೂಮಿಗೆ ಅಷ್ಟೇ ಸಾಕು. ಆಮೇಲೆ ಪ್ರತಿ ರೂಮ್ನಲ್ಲೂ ಆ ವಾರ್ಡ್ರೋಬ್ಗಳಿರುತ್ತೆ, ಅಷ್ಟು ಬೇಕಾಗಿಲ್ಲ. ಸೊ ನಾನು ಹೊರಗಡೆ ಎಲ್ಲ ನಾನು ಅಮೇರಿಕಾ ಅಂತೆ, ಕೆನಡಾ, ಸ್ವಿಟ್ಜರ್ಲ್ಯಾಂಡು, ಎಲ್ಲ ಕಡೆ ಓಡಾಡಿದ್ನಲ್ಲ, ಅದೆಲ್ಲ ನೋಡಿದ್ದೆ. ಅದು ನೋಡ್ತಾ ನಮ್ಮನೆ ಹೇಗಿರಬಾರ್ದು ಅಂತ ಯೋಚಿಸ್ತಾ ಇದ್ದೆ. ಸೊ ಎಲ್ಲವನ್ನು ಮಿನಿಮಲೈಸ್ ಮಾಡ್ಕೊಂಬರೋದು, ಇದು ಬೇಡ ನಮಗೆ. ಸೊ ಮತ್ತು ನಮಗೆ ಗೊತ್ತಿಲ್ಲದ ಹಾಗೆ ನಾವು ವಾಸ ಮಾಡೋ ಮನೆ ನಮ್ಮ ಜೀವನಕ್ಕೆ, ನಮ್ಮ ಹೇಗೆ ನಿಂತ್ಕೊಳ್ತೀವಿ, ಹೇಗೆ ಕೂತ್ಕೊಳ್ತೀವಿ, ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಮಲ್ಕೊಳ್ತೀವಿ, ಎಲ್ಲಿ ಟೀ ಕುಡಿತೀವಿ, ಎಲ್ಲಿ ಕಾಫಿ ಕುಡಿತೀವಿ ಅನ್ನೋದನ್ನು ನಿಮಗೆ ನಿರ್ದೇಶನ ಮಾಡುತ್ತೆ. ನೀವು ಗಮನಿಸಿ, ಈಗ ನಮ್ಮನೆಲ್ಲ ಅಲ್ಲಿರೋದ್ರಿಂದ ನಾನು ಗಿಡದ ಪಕ್ಕ ಕೂತ್ಕೊಂಡು ಪೇಪರ್ ಓದ್ತೀನಿ, ಅದೇನೋ ಒಂದು ಖುಷಿ ಸಿಗುತ್ತೆ. ಸಂಜೆ ಆದರೆ ನಾನು ನನ್ನ ಹೆಂಡತಿ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ. ಸೊ ನಿಮಗೆ ಸೈಕಲಾಜಿಕಲಿ ಆಲ್ಸೋ ಇಟ್ ಇನ್ಫ್ಲುಯೆನ್ಸು. ಆಕಾಶ ನೋಡೋದು, ನಕ್ಷತ್ರಗಳು ನೋಡೋದು, ಜನ ಇದನ್ನು ಎಲ್ಲರೂ ನಂಬದೇ ಇರ್ಬೋದು, ಬಟ್ ಸೈಕಾಲಜಿ ಪ್ರೂವ್ ಆಗಿದೆ. ಅದಕ್ಕೆ ತಾನೇ ಏನೋ ಹುಷಾರಿಲ್ಲ ಅಂದರೆ ಎಲ್ಲರೂ ಟೂರ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅನ್ನೋದು. ಸೊ ಹುಷಾರು ತಪ್ಪೋ ತನಕ ಇಲ್ಲದೆ, ಹುಷಾರು ತಪ್ಪೋಕ್ಕೆ ಮೊದಲೇ ಇಂಥದನ್ನು ಮಾಡ್ಕೊಳ್ಳೋಣ ಅಂತ. ಸೂಪರ್, ಚೆನ್ನಾಗಿದೆ ಸರ್ ಮನೆ. ಅಂದರೆ ಪ್ಲ್ಯಾನಿಂಗ್ ಇಟ್ ಸೆಲ್ಫ್ ಇಸ್ ವೆರಿ ಬ್ರಿಲಿಯಂಟ್. ಅಂದರೆ ಪ್ಲ್ಯಾನಿಂಗ್ ಏನೇ ಮಾಡಲಿ, ಒಂದು ಪ್ಲ್ಯಾನ್ ಮಾಡುವಾಗ ಜೀವನದಲ್ಲೂ ಅಷ್ಟೇ ಅಲ್ವಾ, ಒಂದು ಕ್ಲಾರಿಟಿ ಇರಬೇಕು. ಆಮೇಲೆ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು, ಒಂದು ಅನಿವಾರ್ಯತೆಗಳು ಬರ್ತವೆ. ಅದನ್ನು ನಾವು ಅದಕ್ಕೆ ಹೊಂದಿಕೊಂಡು ಏನು ಮಾಡ್ಬೋದು ಅಂತ ಅಷ್ಟು ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ. ತುಂಬ ರಿಜಿಡ್ ಆಗೋನು ಮಾಡೋಕ್ಕಾಗಲ್ಲ. ಜೀವನನೂ ಹಾಗಲ್ಲ ಅಲ್ವಾ. ಸೊ ಅದು ಇವಾಗೆಲ್ಲೋ ವಿಜಯನಗರದಿಂದ ನಮ್ಮ ಮನೆಗೆ ಬರುವಾಗ ಎಲ್ಲೋ ಟ್ರಾಫಿಕ್ ಆಗಿರುತ್ತೆ, ಇಲ್ಲೋ ಒಂಚೂರು ಡಿ ರೂಟ್ ತೊಗೊಂಡು ಹಿಂಗೆಲ್ಲೋ ಬರೋಣ, ಹಂಗಿರ್ಬೇಕಾಗತ್ತೆ. ಸೊ ಸೂಪರ್. ಸೂಪರ್ ಸರ್. ಸರ್ ಸೀರಿಯಲ್ ಮತ್ತು ನಿಮಗೆ ಬಹಳ ಪ್ರಿಯವಾದವರು ಯಾರು ಸರ್ ನಿಮ್ಮ ಸೆಟ್ಟಲ್ಲಿ ಸೀರಿಯಲ್? ದಿಶಾ ಮದನ್ ಅವರು ತುಂಬ ನಿಮಗೆ ಅಕ್ಕರೆ ತೋರಿಸ್ತಾ ಇರ್ತಾರೆ. ಹೌದಾ? ಅಮ್ಮ ಬಂದೇ ಬಿಟ್ಟಿದಾರಲ್ಲ. ನಮಸ್ಕಾರ. ಚಾನಲಿಂದ ಒಂದು ಜಸ್ಟ್ ಹೋಮ್ ಟೂರ್ ಮಾಡುವ ಪ್ಲಸ್ ಅಶೋಕ್ ಸರ್ನ ಮಾತಾಡಿಸುವ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬನ್ನಿ ಸುಜಯ್, ಬನ್ನಿ. ಖುಷಿ ಆಯಿತು ನೋಡಿ ನಿಮ್ಮನ್ನ. ಹೌದು, ಅವೆಲ್ಲ ಕೇಳ್ತಾ ಇದ್ರು. ಇವರೇ ನಮ್ಮ ಮತ್ತೆ ನೀವು ಸೀರಿಯಲ್ ನೋಡ್ತಾ ಇರ್ತೀರಮ್ಮ? ಹಾಂ. ಸೊ ಇವಾಗ ಲೇಟೆಸ್ಟ್ ಅಪ್ಡೇಟ್ ಗೊತ್ತಲ್ಲ, ಹೋಟೆಲ್ ಕೇಸ್ ಹಾಕಿದ್ದಾರೆ ಮಕ್ಕಳ ಮೇಲೆ ಆ್ಯಕ್ಚುಲಿ. ಸೊ ನಿಮಗೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಖುಷಿ ಇರುತ್ತೆ, ಖುಷಿ ಇಲ್ದೆಲ್ಲ ಇರುತ್ತಾ? ಮಕ್ಕಳಿಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ಹಾಕಿದ್ದಾರೆ, ಖುಷಿಯಾಗಿರುತ್ತೆ. ಸೊ ಡೈಲಿ ಆ್ಯಕ್ಚುಲಿ ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅಂದರೆ ಹೀರೋನೇ ಶ್ರೀನಿವಾಸ ಅವರು ಮತ್ತು ಲಕ್ಷ್ಮೀ ಅವರು. ಸೊ ಎಷ್ಟು ಖುಷಿ ಅನಿಸುತ್ತೆ ಮಗನ ಡೈಲಿ ನೋಡೋದು? ಖುಷಿ ಅಲ್ವಾ? ನಮ್ಮ ಮಗ ಹಿಂಗೆ ಇದಾದ್ರೂ ನಾವೆಲ್ಲ ಹೊರಗಡೆ ಹೋಗಂಗಿಲ್ಲ. ಏನು ನಿಮ್ಮ ಮಗ ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಮಕ್ಕಳಿಗೆಲ್ಲ ಚೆನ್ನಾಗಿ ಬುದ್ಧಿ ಕಲ್ಸಂಗೆ ಮಾಡಿದ್ದಾರೆ ಆ ಥರ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಹೋಗ್ತೀವಿ ನಾವು
ಅಂದರೆ ಸಾಮಾನ್ಯವಾಗಿ ಫಸ್ಟಿಂದನೂ ತುಂಬ ಸೌಮ್ಯವಾಗಿದ್ದರು ಶ್ರೀನಿವಾಸ್ ಆ್ಯಕ್ಚುಲಿ. ಅಂದರೆ ಮಕ್ಕಳು ಏನೇ ಮಾಡಿದ್ರು ತಡ್ಕೊಂಡು ಸ್ವಲ್ಪ, ಬಟ್ ಇವಾಗ ರೊಚ್ಚಿಗೆದ್ದಿದ್ದಾರೆ ಆ್ಯಕ್ಚುಲಿ. ಮಕ್ಕಳನ್ನ ನೋಡ್ಕೊಂಡ್ರಲ್ಲ ಅದಕ್ಕೆ ರೊಚ್ಚಿಗೆದ್ದಿದ್ದಾರೆ. ಮಕ್ಕಳನ್ನ ಹಂಗೆಲ್ಲ ಸಾಕಿ ಮಾಡಿ ಹೇಳಿದ್ದೆಲ್ಲ ಕೊಟ್ಟಿದ್ದ ನಾವು ಅವ್ರು ಕೇಳಿದ್ನ. ಆದ್ರೂ ನಿಂಗೆ ರೊಚ್ಚಿಗೆದ್ರೆ ಇನ್ನೇನು ಮಾಡ್ತಾರೆ, ಕೋರ್ಟ್ಗೆ ಹಾಕಿದ್ರು. ಬರಲಿ ಸ್ವಲ್ಪ ಅವ್ರಿಗೂ ಬುದ್ಧಿ ಬರಲಿಲ್ಲ, ಅವ್ರಿಗೆ ಕಲಿಸ್ಬೇಕು ಅಂತ ಅವ್ರು ಹೋದ್ರು, ಅವ್ರಿಗೆ ಕಲಿಸಿದ್ದಾರೆ. ಸೊ ಈಗ ಕೆಲವರು ಅಂದರೆ ಎಲ್ಲರೂ ಅದಕ್ಕೆ ಫುಲ್ ಒಮ್ಮತ ವ್ಯಕ್ತಪಡಿಸಿದ್ದಾರೆ, ಒಳ್ಳೇದು ಕರೆಕ್ಟಾಗಿ ಮಾಡಿದ್ದೀರಾ ಅಂತ. ಬಟ್ ಕೆಲವರು ಅಯ್ಯೋ ಮಕ್ಕಳನ್ನೇ ಆ್ಯಕ್ಚುಲಿ ದುಡ್ಡೆಲ್ಲ ನೀವು ಲೆಕ್ಕ ಹಾಕಿದ್ದೀರಾ ಅಂತೆಲ್ಲ ಸ್ವಲ್ಪ ಮಾತಾಡ್ತಿದ್ದಾರೆ. ಇದ್ದಾರೆ ಕೆಲವ್ರು ಏನು ಹೇಳ್ತಾರೆ ಕರೆಕ್ಟಾಗಿ ಮಾಡಿದ್ದಾರೆ ಅಂತಾರೆ. ಒಬ್ಬೊಬ್ಬರು ಪಾಪ ಮಕ್ಕಳ ಮೇಲೆ ಹಾಕಿದ್ರಲ್ಲ, ಮಕ್ಳು ಏನು ಮಾಡಿದ್ರು ಅಂತ ಗೊತ್ತಿಲ್ವಾ, ಆ ಥರದ ಮೇಲೆ ಅವ್ರು ಹಾಕಿದ್ದಾರೆ. ಕೆಲವ್ರು ಹಂಗಂತಾರೆ, ಕೆಲವ್ರು ಈಗಂತಾರೆ. ಸೊ ರಿಯಲ್ ಲೈಫಲ್ಲಿ ಅಶೋಕ್ ಅವರು ಹೆಂಗೆ ಅಮ್ಮ, ಶ್ರೀನಿವಾಸ್ ಥರನೇನಾ ಅಥವಾ ಹೆಂಗೆ? ಅಷ್ಟೇ, ಅವ್ರು ಮೊದಲಿಂದಲೂ ಹಾಗೇನೆ. ಶ್ರೀನಿವಾಸ್ ಈಗ ಇದ್ದರೆ ಯಾವ ಥರ ಮಾತಾಡ್ತಾರೆ ಅದೇ ಥರನೇ ಅವ್ರು ಮೊದಲಿಂದಲೂ ಜೋರಾಗಿ ಮಾತಾಡ್ತಾರಲ್ಲ, ಏನು ಮಾಡ್ದಾರಲ್ಲ ಯಾರಿಗೂ. ನಮ್ಮ ಮಗ ಒಬ್ರಿಗೆ ಗೊತ್ತು ಒಬ್ರಿಗೆ ಗೊತ್ತಿಲ್ಲ ಹಂಗೆ ಇದ್ದ. ಇವಾಗ ಸೀರಿಯಲಿಗೆ ಬಂದಮೇಲೆ ಎಲ್ಲರೂ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅಮ್ಮ ಇದು ಮನೆ ಎಲ್ಲ ಇವಾಗ ಈ ಥರ ಇದೆಯಲ್ಲ ಡಿಸೈನ್ ಎಲ್ಲ, ನಿಮಗೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ವಾ? ಅಂದರೆ ಏನು ಮನೆಯಲ್ಲಿ ಆ್ಯಕ್ಚುಲಿ ಬೆಡ್ ಕಾಟ್ ಆ ಥರದೆಲ್ಲ ಏನೂ ಇಲ್ಲ? ನಮ್ದು ಅವೆಲ್ಲ ಏನಿಲ್ಲ. ನಮ್ಮ ಮಗ ಇಷ್ಟು ಮಾಡಿದಾರಲ್ಲ, ಅವರು ಹೊರಗಡೆ ಓಡಾಡ್ತಿದ್ದರು, ಮಾಡಿದಾರಲ್ಲ ಅಂತ ನಮಗೂ ಖುಷಿ. ಸೊ ನಿಮಗೂ ಕೂಡ ಇದೇ ಥರ ಸಿಂಪಲ್ ಆಗಿ ಅಂದರೆ ಏನು ನಾರ್ಮಲ್ ಕೆಳಗಡೆನೇ ಮಲಗೋದು ಆ ಥರನೇ ಅಭ್ಯಾಸನ? ನಮ್ಗೆ ಹುಷಾರಿಲ್ದೆಲ್ಲ ಮಂಚ ತಗೊಂಡು ಹಾಕಿದ್ದಾರೆ ಅಮ್ಮನಿಗೆ. ಯಾಕಂದರೆ ಅವ್ರಿಗೆ ಮಂಡಿ ನೋವು, ಅವ್ರಿಗೆಲ್ಲ ನಾನು ಹೇಳಿದ್ನಲ್ಲ, ನಮ್ಮ ಜೀವನ ಕ್ರಮನ ನಾನು ಯಾರ ಮೇಲೂ ಹೇರಲ್ಲ, ನಮ್ಮದೊಂದು ಅಭಿರುಚಿ ಇರುತ್ತೆ. ಸೊ ಅವ್ರಿಗೆ ಮಂಡಿ ನೋವು, ಅವ್ರಿಗೆ ಒಂದು ಮಂಚ ಮಾಡಿಸ್ಕೊಟ್ಟಿವಿ. ನಾನು ಆ ರೂಮ್ ತೋರಿಸ್ಲಿಲ್ಲ ನಿಮಗೆ ಅವ್ರದ್ದು. ನಾವು ಅದರಿಂದ ಎಲ್ಲೂ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮನ್ನು ಕರ್ಕೊಂಡು ತೋರಿಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಮಗೂ ಖುಷಿ ಆಗಿದೆ. ಸೊ ಅಂದರೆ ನೀವು ಹೇಳಿದ್ರಿ ಆ್ಯಕ್ಚುಲಿ ಮಗನಿಗೆ ಅಂದರೆ ಇಷ್ಟೋ ತನಕ ಯಾರಿಗೂ ಗೊತ್ತಿರಲಿಲ್ಲ, ಈಗ ಎಲ್ರಿಗೂ ಗೊತ್ತಾಗಿದೆ ಅಂತ. ಸೊ ಈ ವಯಸ್ಸಲ್ಲಿ ಅಂದರೆ ಅವ್ರು ಹೀರೋ ಆಗಿರೋದು ಸೀರಿಯಲಲ್ಲಿ, ನಿಮಗೆ ಎಷ್ಟು ಖುಷಿ? ಹೀರೋಪ್ಪ, ಹೀರೋ ಅಂತ ಬೇರೆ ಬೇರೆದ್ರಲ್ಲೆಲ್ಲ ಮಾಡಿದ್ದಾರೆ, ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ. ಇವಾಗ ಅದೇ ಬರುತ್ತಲ್ವ ಇದಾಗಿ ಧಾರಾವಾಹಿ, ಅದರಿಂದ ಎಲ್ಲ ಇದು ಮಾಡಿದ್ದಾರೆ. ಎಲ್ಲಿ ಹೋಗಂಗಿಲ್ಲ, ಹೊರಗಡೆ ತರಕಾರಿಗೆ ಹೋಗಂಗಿಲ್ಲ, ಹೋಟ್ಲಿಗೆ ಹೋಗಂಗಿಲ್ಲ. ನಾವು ಒಳ್ಳೇದು ಬಟ್ಟೆ ಹಾಕೊಂಡು ಹೋಗೋಣ ಬರಮೋ ಅಂತವ ಸ್ಯಾಟು ಉದ್ದಾಗಿರೋ ಇವು ಹಾಕೊಂಡು. ನಾನು ಸುಮ್ಮನೆ ಎಲ್ಲೋದ್ರೂ ಸುಮ್ಮನೆ ಒಂದು ಪೈಜಾಮ ಹಾಕ್ಕೊಂಡು ಹೋಗ್ತೀನ, ಹೋದ ಕಡೆ ಎಲ್ಲ ಸೆಲ್ಫಿನ. ಅವರು ನನ್ನ ಮಗಳು ಅಮ್ಮ ಹೇಳ್ತಿರ್ತಾರೆ, ಈಗ ನಿನಗಾಗಿಲ್ಲ ಅಂದರೆ ಇವಾಗ ಬೇರೆಯವ್ರಿಗಾರು ಹಾಕೋಬೇಕು. ನಮ್ಮ ಸೊಸೆ ಹೇಳ್ತಿರ್ತಾರೆ, ನೀವು ಹೋಯ್ತು ಬೇರೆದು ಹಾಕ್ಕೊಂಡು ಹೋಗಿ. ಇಲ್ಲೆಲ್ಲ ಹೋಗಿರ್ತೀವಿ, ಅಲ್ಲಿಗೆಲ್ಲ ಬಂದು ಕೇಳ್ತಾರೆ, ನೀವು ಇದರಲ್ಲೇ ಇರಲಿ ನಡಿ ಅಂತಾನೆ. ಬೇಡ ಹಾಕ್ಕೊಂಡು ಹೋಗಿ ಅಂತ ಇರ್ತಾರೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಅವರೇಪ್ಪ ಒಂಥರ ನಮ್ಮ ಮನೆಗೆ ಅವರೇ ಹೀರೋಯಿನು, ಅವರೇ ಸ್ಟಾರು. ಹಾಂ, ಅವ್ರು ಇದ್ದಿದ್ದರಿಂದ ಅವರು ಅಂದರೆ ಆವಾಗಲೇ ನಿನಗೆ ಹೇಳಿದಾಗೆ ನಾವು ನಾಟಕ ಮಾಡಬೇಕು ಈ ಥರದ್ದು ಅಂದರೆ ಯಾವುದೋ ಒಂದು ಪರ್ಯಾಯ ಹಾದಿನ ಏನೋ. ಸೊ ಅಮ್ಮ ಅವ್ರ ಸಪೋರ್ಟ್ ಇತ್ತು ಆ್ಯಕ್ಚುಲಿ, ಇವ್ರು ನಾಟಕ ಮಾಡ್ತಾರೆ ಅಥವಾ ಬೇರೆ ಏನೋ ಮಾಡ್ತಾರೆ ಒಳ್ಳೆ ಅಂದರೆ ನಾರ್ಮಲ್ ಈಗ 10 to 5 ಜಾಬ್ ಎಲ್ಲ ಅವ್ರು ಮಾಡ್ತಾ ಇಲ್ಲ, ಈ ಥರ ಎಲ್ಲ ಕಲೆ ಪ್ರಪಂಚಕ್ಕೆ ಹೋಗ್ತಾರೆ ಅಂತ ಹೇಳುವಾಗ ನಿಮಗೇನು ಸಮಸ್ಯೆ ಇರಲಿಲ್ಲ? ಏನಿರಲಿಲ್ಲ, ಆ ಥರ ಏನಿರಲಿಲ್ಲ. ಅವ್ರು ನಾಟಕ ಗಿಟ್ಕ ಮಾಡೋಕ್ಕೆ ಹೋದರೆ ಮೊದಲನೇ ಸೀಟಲ್ಲಿ ಕೂತ್ಗಳಿವೆ, ನೋಡಿವೆ. ಅಯ್ಯೋ, ಇಲ್ಲಿ ಇಂಟರ್ವ್ಯೂ ಮಾಡೋರು ನಿಮ್ಮ ವೈಫ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದು ಲಕ್ಷ್ಮೀ ನಿವಾಸ ಒಂದೇ ನೋಡ್ತೀರಾ ಸೀರಿಯಲ್ ಅಥವಾ ಬೇರೆ ಸೀರಿಯಲ್ ನೋಡ್ತೀವಿ? ಈ ಸೀರಿಯಲ್ ನೋಡ್ತೀವಿ. ಹೆಂಗೆ 1 hour ಬರ್ತಿತ್ತು, ಇವಾಗ ಅರ್ಧ ಬರ್ತಾ ಇದೆ, ಅದರಿಂದ ನೋಡ್ತಾ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಈಗ ಶ್ರೀನಿವಾಸ್ ಅವ್ರ ಜೋಡಿನೂ ಚೇಂಜ್ ಆಗೋಯ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಬೇಜಾರು? ಚೇಂಜ್ ಆಯಿತು, ಒಂದು ಸ್ವಲ್ಪ ದಿವಸ ಬೇಜಾರು ಆಯಿತು. ಫಸ್ಟ್ನಿಂದ ಮಾಡೋರು ಇನ್ಮೇಲೆ ಅಡ್ಜಸ್ಟ್ ಆಗಬೇಕಲ್ವಾ. ಬೇಜಾರು ಏನಕ್ಕಮ್ಮ? ಚೆನ್ನಾಗಿದ್ರು ಜೊತೆಲಲ್ಲೇ ಇರೋರಲ್ವಾ, ಇವಾಗ ಒಂದು ಸ್ವಲ್ಪ ಇದಾಯಿತು, ಆಮೇಲೆ ಬೇಜಾರಾಯಿತು. ಇದು ಹುಡುಗಿದು ಚೇಂಜ್ ಆಗೋದ್ರಲ್ಲ ಹೆಂಡತಿ, ಹೊಸ ಹೆಂಡತಿ ಬಂದ್ರಲ್ಲ, ಹೊಸ ಹೆಂಡತಿ ಬಂದ್ರೂ ಪೇಸ್ ಎಲ್ಲ ಜಾಸ್ತಿ ಇದಾಯಿತು ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಪ್ರೇಕ್ಷಕರು ಒಂದು ಜೋಡಿನ ಒಂಥರ ಅದನ್ನು ಒಪ್ಕೊಂಬಿಟ್ಟಿರ್ತಾರೆ. ಆಲ್ಮೋಸ್ಟ್ 600 ಎಪಿಸೋಡ್ಸ್ ಆಗಿತ್ತಲ್ಲ. ಸೊ ಹಾಗಾಗಿ ಆಮೇಲೆ ಹೊಸದಾಗಿ ಯಾರೇ ಆ ಪಾತ್ರ ಮಾಡಲಿ, ಈಗ ನಾನು ರಂಗಭೂಮಿಯಲ್ಲಿ ಕೆಲವು ಪಾತ್ರಗಳನ್ನು ದೊಡ್ಡ ನಟರು ಮಾಡಿರೋದನ್ನು ರೀಪ್ಲೇಸ್ಮೆಂಟ್ ನಾನು ಮಾಡಿದ್ದೀನಿ, ಒಂದು ಹೋಲಿಕೆ ಬಂದೇ ಬರುತ್ತೆ.
ಅಥವಾ ನಾನು ಮಾಡಿರೋದನ್ನು ಆಮೇಲೆ ಬೇರೆ ನಟರುಗಳು ಆ ಪಾತ್ರ ಮಾಡಿದ್ದಾರೆ. ಸರ್ ನೀವು ಮಾಡ್ದಂಗಿಲ್ಲ ಸರ್, ಅದು ಸಹಜ. ಹಾಗಾಗಿ ಇರೋರು ಹಿಂಗೆಲ್ಲ ತುಂಬ ಇದಾಗಿ ಇರೋರು, ಆಮೇಲೆ ಇವಾಗ ಹೊಸ್ದಾಗಿ ಬಂದಿರೋರು ಸ್ವಲ್ಪ, ಆಮೇಲೆ ಈಗ ಅಡ್ಜಸ್ಟ್ ಆಗಿದ್ದಾರೆ, ಜನ ಒಪ್ಕೊಂಡಿದ್ದಾರೆ. ಬಟ್ ನೀವೆಷ್ಟು ಮಿಸ್ ಮಾಡ್ಕೋತಿದ್ದೀರ ನಮ್ಮ ಹಳೆಯ ಲಕ್ಷ್ಮಿನ? ಅವ್ರು ಯಾಕೆ ಆ್ಯಕ್ಚುಲಿ ಅಂದರೆ ಸೀರಿಯಲಿಂದ ಹೊರ ನಡೆದ್ರು ಹೇಗೆ ಅಂತ? ಶ್ವೇತಾ ಮೇಡಮ್ ಅವರು ಭಾಳ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆ 1.5 ವರ್ಷದಿಂದ ಅವರಿರೋದು ಚೆನ್ನೈನಲ್ಲಿ. 1.5 ವರ್ಷದಿಂದ ಬೆಂಗಳೂರಿಗೆ ಶೂಟಿಂಗಾಗಿ ಬರಬೇಕು, ಹೋಗಬೇಕು. ಮತ್ತು ಅಲ್ಲಿ ಅವ್ರಿಗಿಬ್ಬರು ಟೀನೇಜ್ ಮಕ್ಕಳಿದ್ದಾರೆ. ಮಗ ಈಗ 10ನೇ ಕ್ಲಾಸು. ಸೊ ಆ ಥರದಲ್ಲಿ ಸ್ವಲ್ಪ ಅವ್ರಿಗೆ ಹೋಗಿ ಬಂದು ಮಾಡೋದು ಕಷ್ಟ ಆಗ್ತಾಯಿತ್ತು. ಮತ್ತು ನಮ್ಮಲ್ಲಿ ಟೆಲಿವಿಷನಲ್ಲಿ ಅವರು ಚೆನ್ನೈಯಿಂದ ಬಂದಾಗ ಇಲ್ಲಿ ಬಂದಿರ್ತಾರೆ, 4 ದಿನ ಅಂತ ಹೇಳಿರ್ತಾರೆ, ಮಧ್ಯದಲ್ಲಿ 1 ಡೇ ಕ್ಯಾನ್ಸಲ್ ಆಗುತ್ತೆ. ಈಗ ನಾವೇನೋ ವಾಪಸ್ ಮನೆಗೆ ಬರ್ತೀವಿ, ಅವರು ಹೋಟ್ಲಲ್ಲಿ ಇರಬೇಕಾಗುತ್ತೆ, ಮಕ್ಕಳಲ್ಲಿದ್ದಾರೆ. ಆ ಥರದ್ದು ಸ್ವಲ್ಪ ತೊಡಕಾಯಿತು. ಸೊ ಹಾಗಾಗಿ ಅವರು ಆಮೇಲೆ ಪ್ರೊಡಕ್ಷನ್ ಹೌಸ್ಗೆ ಹೇಳಿ ಬಿಟ್ಟರು. ಅದೇ ರೀಸನ್ ಅಷ್ಟೇ, ಹೌದು, ಬೇರೆ ಇನ್ನೇನಿಲ್ಲ. ಕರೆಕ್ಟ್. ಎಸ್ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ಕೂಡ ಖುಷಿ ಆಯಿತು. ಅಮ್ಮನವರ ಊರು ಯಾವುದಮ್ಮ ನಿಮ್ಮದು? ನಮ್ಮೂರು ಹಾಸನದ ಹತ್ರ. ಓಕೆ. ನಮ್ಮ ತಾಯಿ ಮನೆ, ನಮ್ಮ ಯಜಮಾನ್ರ ಮನೆ ನಾಮಂಗಲದ ಹತ್ರ. ನಾವೆಲ್ಲ ಹುಟ್ಟಿ ಬೆಳೆದಿದ್ದು, ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲೇ ಕೆಲಸದಲ್ಲಿದ್ದರು, ಇಲ್ಲೇ ಇದ್ದರು. ಇವಾಗೇನು ಇಲ್ಲಿ ಹೋಗೋದು ಬರೋದಿಲ್ಲ, ಇಲ್ಲೇ ಇರೋದು. ಈಗ ಅಶೋಕ್ ಅವರು ಬೇಸಿಕಲಿ ಬ್ಯಾಂಗ್ಳೂರಲ್ಲೇ? ಹೌದು ಹೌದು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ತಾಯಿಯವ್ರ ಊರು? ತಾಯಿ ಊರು ಹಿರಿಸಾವೆ ಹತ್ರ ಜಿನೇನಹಳ್ಳಿ ಅಂತ ಇದೆ, ಚನ್ನರಾಯಪಟ್ಟಣ ತಾಲೂಕು. ಅಲ್ಲಿ ಅಮ್ಮನೂರು. ನಾನು ಸಹ, ನನಗೆ ಅಮ್ಮನೂರು ಅಂದರೆ ಭಾರಿ ಇಷ್ಟ. ಸೊ ಅವಾಗೆಲ್ಲ ಅಲ್ಲೊಂದು ಸ್ವಲ್ಪ ವರ್ಷ ಇದ್ರಲ್ಲ? ಹೌದು ಹೌದು, ನಾನು 4ರಿಂದ 10 ತನಕ ಅಲ್ಲೇ ಓದಿದ್ದು. ನಮ್ಮ ತಾತ ಅಜ್ಜಿ ಇದ್ರು ಅಂತ ಅಲ್ಲಿಗೂ. ಹಾಗಾಗಿ ನನ್ನ ಬಾಲ್ಯ ಒಂಥರ ಬಿಂದಾಸ್ ಆಗಿತ್ತು, ಬೆಂಗಳೂರು ಭಾಷೆಯಲ್ಲಿ ಹೇಳೋದಾದರೆ. ಅಂದರೆ 3.5-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಲ್ಗೆ. ಮಳೆಗಾಲ, ಚಳಿಗಾಲ, ಒಂಥರ ಅದು ಅವತ್ತಿಗೆ ಅದು ಸಾಮಾನ್ಯ. ಇವತ್ತು ನಮ್ಮ ಮಕ್ಕಳು ಇಲ್ಲಿಂದ 500 ಮೀಟ್ರಿಗೆ ಹೋಗಲ್ಲ, 2-3 ಕಿಲೋಮೀಟ್ರ್ ಇದ್ದರೆ ನಾವು. ಸೊ ಆವಾಗಿನ ಕಾಲ ಬೇರೆ. 3 ಮೈಲಿ ನಡ್ಕೊಂಡು ಹೋಗೋನು, ನಡ್ಕೊಂಬರೋನು. ನಮ್ಮ ಅಜ್ಜಿ ಚೆನ್ನಾಗಿ, ನಮ್ಮ ಅಮ್ಮ ಚೆನ್ನಾಗಿ. ನಮ್ಮ ಅಜ್ಜಿ ಅಂದರೆ ಅಮ್ಮನ ತಾಯಿ, ಅವ್ರ ಕಂಡ್ರೆ ನನಗೆ ತುಂಬ ಪ್ರೀತಿ. ಮೊದಲಿಂದಲೇ ನಮ್ಮ ಅಪ್ಪ ನಮ್ಮಮ್ಮ ತುಂಬ ಅವನು ಅಲ್ಲೇ ಬೆಳೆದಿದ್ದು ಎಲ್ಲ. ಇವಾಗಲೂ ಸೀರಿಯಲ್ ನೋಡೋರಲ್ಲ ಫ್ರೆಂಡ್ಗಳು ಇವನ ಜೊತೆ ಓದ್ತಿದ್ದಾರಲ್ಲ, ಅಶೋಕ ನಮ್ಮೂರಿಗೆ ಬಾ. ನಾವು ಅಶೋಕ ಅಂತ ಹೇಳ್ತಾಯಿದ್ವಿ, ಶ್ರೀನಿವಾಸ ಅಂತಲೇ ಹೆಸರಿಟ್ಟಿದ್ದು ಮೊದಲು ಚೆನ್ನಾಗಿ, ಆಮೇಲೆ ಅಶೋಕ ಅಂತ. ಅದೊಂದು ಅಂದರೆ ಅಶೋಕ್ ಕುಮಾರ್ ಅಂತ ನಮ್ಮ ತಂದೆ, ನಮ್ಮ ತಾತ ಇಟ್ಟಿದ್ದಂತೆ. ನನಗೆ ನಕ್ಷತ್ರದ ಮೂಲಕ ಅಂದರೆ ನಮ್ಮ ಮನೆ ದೇವರು ತಿರುಪತಿ ಶ್ರೀನಿವಾಸ. ಹಾಗಾಗಿ ನನ್ನ ನಿಜವಾದ ಹೆಸರು ಆವಾಗ ಶ್ರೀನಿವಾಸ ಅಂತ. ಇವರು ನಮ್ಮ ಯಜಮಾನ್ರಪ್ಪ ಆ ಥರ ಇಟ್ಟಿದ್ದು. ಆಮೇಲೆ ಕರೆಕ್ಟಾಗಿ ಸಿಂಕ್ ಆಗ್ತಾ ಇದೆ. ಹಂಗಾಗಿ ಈಗ ಆ ಪಾತ್ರ ಶ್ರೀನಿವಾಸನ ಪಾತ್ರ ಅಂತ ಹೇಳ್ತಿರ್ತಾರೆ. ಸೊ ಈಗ ಹಳೆ ಹಳಬ್ರೆಲ್ಲ ಆಕ್ಚುಲಿ ನಿಮ್ಗೆ ಜ್ಞಾಪಿಸ್ಕೊಳ್ತಾರೆ, ಕರಿತಾ ಇರ್ತಾರೆ ಅಂತ ಹೇಳಿದ್ರಿ ನಿಮ್ಮ ಮಗನ ಆಕ್ಚುಲಿ. ಸೊ ಹಳೆ ಇವ್ರಿಗೆ ಗರ್ಲ್ ಫ್ರೆಂಡ್ಸ್ ಆ ಥರ ಏನೂ ಇರಲಿಲ್ವಾ ಶ್ರೀನಿವಾಸ? ಸುಮ್ಮನೆ ಮಾಮೂಲಿ ಅಥವಾ ನಿಮಗೆ ಗೊತ್ತಿಲ್ವಾ? ನಮಗೆ ಆ ಥರದ್ದೆಲ್ಲ ಏನಿಲ್ಲ. ನಮ್ಮ ಕಾಲದಲ್ಲೆಲ್ಲ ಲವ್ ಮಾಡಿದ ಹುಡುಗಿನೇ ಮದುವೆ ಆಗಿದ್ದು. ಹಾಂ, ಲವ್ ಮಾಡಿದ ಹುಡುಗಿನೇ ಇನ್ನೇನು ಇದೆ, ಅವರೇ ಮದುವೆ ಆದ್ರು. ನಾವೇನು ಲವ್ ಮಾಡಿದ್ರ, ಯಾಕೆ ಮದುವೆ, ಅವೆಲ್ಲ ಏನಿಲ್ಲ. ನಮ್ಮಮ್ಮನಿಗೆ ಮದುವೆ ಆಗದೆ ಸಾಕು ಅನ್ನೋ ಥರ ಆಗೋಗಿತ್ತು. ಮದುವೆ ಆಗದಲ್ಲೇ ಎಷ್ಟೋ ಭಾಳ ವರ್ಷ, 37-38ಕ್ಕೆ ಮದುವೆ ಆಗಿದ್ದೀವಿ ಅಂತ. ಆಮೇಲೆ ಹೆಂಗೆ ಅವನ್ನೆಲ್ಲರೂ ಕೇಳೋರು, ಇವಾಗ ನೀವು ಕೇಳ್ದಂಗೆ ಮದುವೆ ಮಾಡಲೇ ಇಲ್ಲ ಮಗನಿಗೆ ಅನ್ನೋರು. ಅವಾಗ ಏನು ಅನ್ನಿಸ್ತಾ ಇತ್ತು? ನಾನು ಮದುವೆ ಆಗದೆ ಅಲ್ಲಿ ಇಲ್ಲಿ ದೇಶ ವಿದೇಶ ಓಡಾಡ್ತಿದ್ದೆ. ಓಡಾಡೋನು ಏನು ಅನ್ನಿಸ್ತಾ ಇತ್ತು ಅವಾಗ ಅಂತ ಕೇಳ್ತಿದ್ದಾರೆ. ಏನು ಅನ್ನಿಸ್ತಾ ಇದೆ ಅಂದರೆ, ಅವ್ರು ಎಲ್ಲಾದರೂ ಹೋಗ್ಬಿಟ್ಟು ಬರಲಿ, ಆರಾಮಾಗಿ ಬರೋರು, 1 ವಾರಗಟ್ಟಲೆ ಇರೋರು, ಬರೋರು. ನಮಗೆ ಅವನ ಮೇಲೆ ಅದು ಇದು ಲೋ ಮಾಡ್ತಾ ಅವೆಲ್ಲ ಇರಲಿಲ್ಲ. ಅವೆಲ್ಲ ಅಷ್ಟು ನಂಬಿಕೆ, ಅಷ್ಟು ನಂಬಿಕೆ. ಬಟ್ ಆಮೇಲೆ 35 ವರ್ಷ ಆದಮೇಲೆ ಲವ್ ಮಾಡಿದ್ರೆ ಸಾಕು ಅಂತ ಆಯ್ತು. ಇಲ್ಲ, ಆಮೇಲೆ ಏನೋ ಅವಳ ಅದೃಷ್ಟನೋ ಇವನ ಅದೃಷ್ಟನೋ ಲವ್ ಮಾಡೋಕ್ಕೆ ಅಂತ ಇದು ಮಾಡಿದ್ರು. ಅದು ಲವ್ ಮಾಡ್ದ ಒಂದು 10 ವರ್ಷಕ್ಕೋ ಏನೋ ಹೋಗಿ ಆ ಥರ ಇಲ್ಲ ಅಂದರೆ ಗೊತ್ತಿರೋರು ನಾವೆಲ್ಲ. ನಾನು ಹೆಂಡತಿ ನಾನು ಆ ಥರ ಎಲ್ಲ
ಇದಿಲ್ಲ. ಬೇರೆ ಕಡೆ ಎಲ್ಲ ನೋವು ಮಾಡಿದ್ರು ಇಲ್ಲೆಲ್ಲ ಹೋಗೋನು ಹೊರಗಡೆ ಹುಡುಗಿರೆಲ್ಲ ಫ್ರೆಂಡು ಅವರು ಇವರು ಅಂತ. ಆದರೆ ಆ ಥರದ್ದೆಲ್ಲ ಆ ಥರ ಲವ್ ಮಾಡೋದು ಅಲ್ಲಿ ಇಲ್ಲಿ ಹೋಗೋದು ಬರೋ ಅವೆಲ್ಲ ಏನಿರಲಿಲ್ಲ. ಮೊದಲಿಂದಲೇ ಹಿಂಗೇನೆ ಸಾಫ್ಟ್, ಹಿಂಗೆ ಓಡಾಡೋದು, ಆಡೋದು, ಮಾತಾಡೋದು ಎಲ್ಲ. ಈಗ ಹೆಂಗೆ ಅಲ್ಲಿ ಶ್ರೀನಿವಾಸ ಇದ್ರಲ್ಲಿ ಮಾತಾಡ್ತಾರೆ ಹಂಗೆ, ಕೋಪ ಬಂದರು ಹಂಗೇನೆ ಅಷ್ಟೇ, ಜಾಸ್ತಿ ಏನಿಲ್ಲ ಅಂದ. ಸೊ ಹಾಗಾದ್ರೆ ಅಮ್ಮ ಇವತ್ತಿಗೂ ಕೂಡ ನಿಮ್ಮ ಬಹುದೊಡ್ಡ ಫ್ಯಾನ್. ರಂಗಭೂಮಿ ದಿನಗಳಿಂದ ಹಿಡಿದು ಅಷ್ಟೇ ಅವರೇ ಒಂಥರ ನಾವು ಜೀವನ ಸ್ಫೂರ್ತಿ. ಅಂತ ಯಾವುದೋ ಒಂದು ಫಿಲಮ್ ಮಾಡಿದ್ದೆ, ಅದು ಪ್ರಕೃತಿ ನ್ಯಾಷನಲ್ ಅವಾರ್ಡ್ ವಿನಿಂಗ್. ಅದರಲ್ಲೆಲ್ಲ ನಾವೆಲ್ಲ ಹೋಗ್ತೀವಿ ನೋಡಿ. ಸಿನಿಮಾ ಆಗಲಿ, ಟಿ ವಿ ಆಗಲಿ, ನಾಟಕ ಆಗಲಿ, ನಾನು ನಾಟಕ ಮಾಡಿದ್ರೂ ಮೊದಲನೇ ಶೋ, ಮೊದಲನೇ ಸಾಲಲ್ಲಿ ನನ್ನ ಹೆಂಡತಿ ನಮ್ಮಮ್ಮ ಕೂತಿರ್ತಾರೆ. ಸೊ ಮೊದಲಿಂದಲೇ ಮದುವೆ ಆಗೋದಕ್ಕಿಂತ ಮೊದಲಿಂದಲೇ ಕಾರ್ಯಕ್ರಮ ಅವಾಗೆಲ್ಲ ತುಂಬ ಹೋಗೋನು, ಥಿಯೇಟ್ರ್ ಜಂಬೆ ನುಡ್ಸೋದು ಅದು ಇದು ಅಂತ ಎಲ್ಲ ಹೋಗೋನು. ಅವಾಗೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆಲ್ಲ ಹೋಗೋನು ಅಲ್ಲಿ ನೋಡೋದಕ್ಕೆ. ಆಮೇಲೆ ಜಯನಗರ ಇದಕ್ಕೆ ಹೋಗ್ತೀವಿ, ಅವೆಲ್ಲ ರಂಗಶಂಕರ್ಗೆ ಎಲ್ಲ ನೀವು ಬಂದಿದ್ದು ಖುಷಿ ಆಯಿತು. ನನ್ನ ತಮ್ಮನ ಮನೆಗೆ ಹೋಗಿದ್ರು, ನೀವು ಬರಲಿಲ್ಲ ಅಂದಿದ್ರೆ ನನ್ನ ಸಂದರ್ಶನ ಅಪೂರ್ಣ ಆಗಿರೋದು. ಹೌದು, ಎಕ್ಸಾಕ್ಟ್ಲಿ, ಕರೆಕ್ಟ್, ಟ್ರೂ. ನಾನು ಬೇಡ ಅಂದರೆ ನೀವು ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ದು. ಇಲ್ಲಾಂದ್ರೆ ಅವ್ರ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ. ನೋಡಿ, ನಾವು ಕಲಾವಿದರು ಇಲ್ಲೆಲ್ಲ ಇರೋದು ಇಲ್ಲಿ. ಸರಿ ಅಮ್ಮ, ಖುಷಿ ಆಯಿತು. ಆ್ಯಕ್ಚುಲಿ ರೆಸ್ಟ್ ತಗೊಳ್ಳಿ, ಚೆನ್ನಾಗಿದ್ದೀವಿ. ಸೊ ತುಂಬ ಅಂದರೆ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಕ್ಚುಲಿ. ಹೇಳಿ ನಾವು ಅಮ್ಮ ಕೇಳೋಣ. ತುಂಬ ಚುರುಕಾಗಿದೆ. ಎಷ್ಟು ವರ್ಷ ನಿಮಗೀಗ? ಹೇಳಿದ್ರಪ್ಪ ಮೊನ್ನೆ. ಯಾರು ಹೇಳಿದ್ರು? ನೀನೇ. ನಾನೇ ಹೇಳೋಣ. 78 ವರ್ಷ. ನೀವು ಹೇಳಿದ್ದೆ ಅಷ್ಟೇನಾ? ಫಿಕ್ಸ್ ಅದು ಅಂದರೆ ಅವಾಗೆಲ್ಲ ಸ್ಕೂಲ್ಗೆ ಇವರು 4ನೇ ಕ್ಲಾಸು 5ನೇ ಕ್ಲಾಸು ಹೋಗಿದ್ದಾರೆ ಅಲ್ವಾ? ಸೊ ಅವಾಗೆಲ್ಲ ಡೇಟ್, ಈಗ ನಮ್ಮ ಡೇಟ್ ಆಫ್ ಬರ್ತು ನಾವು ಹುಟ್ಟುಹಬ್ಬ ಎಲ್ಲ ನಾನು ಈಗಲೂ ಮಾಡ್ಕೊಳ್ಳಲ್ಲ. ನಮ್ದು ಅವೆಲ್ಲ ನಾವು ಚಿಕ್ಕದ್ರಲ್ಲೇ ನಾವು ಮಾಡ್ತಿದ್ದೋ, ಅವನಿಗೆ ಬುದ್ಧಿ ಬಂದ್ಮೇಲೆ ಮಾಡ್ಕೊಳ್ಳೋದು. ನನಗೆ ಅವೆಲ್ಲ ಅಂದರೆ ಅವಾಗೆಲ್ಲ ಸ್ಕೂಲ್ಗೆಲ್ಲ ಸೇರಿಸುವಾಗ ಮನೆಯಲ್ಲಿ ತುಂಬ ಗಲಾಟೆ ಮಾಡ್ತಾರೆ. ತಾತ ಅಜ್ಜಿ ಕೃಷಿ ನೋಡ್ಕೋಬೇಕಲ್ಲ, ಬೇರೆ ಏನೋ ಕೆಲಸ ಇರುತ್ತೆ, ಸ್ಕೂಲಿಗೆ ಕಳಿಸ್ಬೋಣ. ತುಂಬ ಆಯಿತು. ಆವಾಗ 5 ವರ್ಷ ಆಗಬೇಕಿತ್ತು ಆವಾಗಲೂ. ಆವಾಗ ಮೇಸ್ಟ್ ಏನು ಮಾಡೋರಂತೆ, ಹಿಂಗೆ ಹಿಡಿಬೇಕು, ಕೈ ಹಿಂದಿಂದ ಹಿಡ್ದು ಕಿವಿ ತಾಗಿದ್ರೆ 5 ವರ್ಷ ಆಗಿದೆ, 1ನೇ ಕ್ಲಾಸ್ ಸೇರಿಸ್ಕೋಬೋದು ಅಂತ. ಸೊ ನಮಗೆ ಹೇಳಿ ಕಳಿಸಿರೋರು, ಹಿಂಗೆ ಮಾಡಬೇಡಿ, ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಬಿಡು. ಸೊ ಆ ಡೇಟ್ ಆಫ್ ಬರ್ತ್, ಆಸ್ಪತ್ರೆಯಲ್ಲಿ ಮಕ್ಕಳು ಇವಾಗ ಹುಟ್ಟುತ್ತಾರೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಸರಿಯಾಗಿ ದಾಖಲಾಗುತ್ತೆ. ಅವಾಗೆಲ್ಲ ಮನೇಲಿ ಹುಟ್ಟೋರಲ್ಲ, ಸುಮ್ಮನೆ ಏನೋ ಬರ್ದಿರ್ತಾ ಇದ್ರು. ಸೊ ಹಾಗೆ ಅವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಮನೆಯಲ್ಲೇ ನಾವೆಲ್ಲ ಇವರೆಲ್ಲ ಹುಟ್ಟಿದ್ದು. ಆಮೇಲೆ ಆಸ್ಪತ್ರೆಗೆ ಹೋದರೆ ಅವರು ಡೇಟ್ ಹಾಕಿ ಕೊಟ್ಟರು, ಅಷ್ಟೇ. ಅದೇ ಗೊತ್ತಿಲ್ಲ ಅವ್ರು ಏನು ಕೊಡ್ತಾರೆ ಅದೇ ದಾಖಲೆ. ಸೊ ನಾವು ಎಕ್ಸಾಕ್ಟ್ ಡೇಟ್ ಅಂತ ಗೊತ್ತಿಲ್ಲ ನಿಮ್ಮದು. ಹಾಗಾದ್ರೆ ಇವಾಗೆಲ್ಲ ಅಂದರೆ ಸ್ಕೂಲಿಗೆ ಸೇರಿಸುವಾಗ, ಕಾಲೇಜ್ ಸೇರಿಸುವಾಗ ಯಾವುದೋ ಒಂದನ್ನು ಫ್ರೀಸ್ ಮಾಡಲೇಬೇಕಲ್ಲ, ಅದನ್ನ ಒಂದು ದಾಖಲೆ ಅಂತ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಸುಮ್ಮನೆ ನನ್ನ ಕುತೂಹಲಕ್ಕೆ ಅಂತ ಹುಡುಕಿದಾಗ ನನ್ನ ನಿಜವಾದ ಇವಾಗ ಎಲ್ಲ ಕಡೆ ಸರ್ಕಾರಿ ದಾಖಲೆಯಿರೋವಂಥ ಡೇಟ್ ಆಫ್ ಬರ್ತ್ಗೂ ನನ್ನ ನಿಜವಾದಕ್ಕೂ ಸಂಬಂಧ ಇಲ್ಲ. ಸರಿ, ಬನ್ನಿ ಟೀ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಸೊ ಸಾಕಷ್ಟು ವಿಷಯಗಳನ್ನು ಆಲ್ರೆಡಿ ಮಾತಾಡಿದ್ದಾರೆ, ಮನೆಯೆಲ್ಲ ತೋರಿಸಿದ್ದಾರೆ ಆ್ಯಕ್ಚುಲಿ ನಿಮ್ಮ ಮಗ. ಸೊ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದು. ಸೊ ನಿಮ್ಮ ಆಶೀರ್ವಾದ ಬೇಕು ನಮಗೂ ಕೂಡ. ಸೊ ಸ್ನೇಹಿತರೆ, ಇದಾಗಿತ್ತು ಶ್ರೀನಿವಾಸ್ ಅಂದರೆ ಅಲಿಯಾಸ್ ಅಶೋಕ್ ಜಂಬೆ ಅವರ ಹೋಮ್ ಟೂರ್. ಸೊ ಇನ್ನಷ್ಟು ಹೊಸ ವಿಷಯಗಳಿಗೆ, ಸೊ ಎಂಟರ್ಟೈನ್ಮೆಂಟಿಗೆ FTFS ಚಾನಲ್ನ ಫಾಲೋ ಮಾಡ್ತಾಯಿರಿ. ನಮಸ್ಕಾರ.